ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸರ್ವಶಕ್ತನಾದಂತಹ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಸಹೋದರರು ಒಟ್ಟಾಗಿ ಸೇರುವಂಥದ್ದು ಎಷ್ಟೋ ರಮ್ಯವಾಗಿದೆ, ಮನೋಹರವಾಗಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ನಮ್ಮ ಮಧ್ಯದಲ್ಲಿ ಈಗಲೂ ಕೂಡ ನೀವೇ ಸಂಚರಿಸಿರಿ. ಶಿಷ್ಯರು ಕೋಣೆಯೊಳಗೆ ಬಾಗಿಲು ಮುಚ್ಚಿಕೊಂಡಿರುವಾಗ ದೇವರು ಅವರ ನಡುವೆ ಬಂದು ಅವರಿಗೆ ಸಮಾಧಾನ ಉಂಟಾಗಲಿ ಎಂದು ಹೇಳಿದ ಅದೇ ದೇವರು ನಮ್ಮ ಮಧ್ಯದಲ್ಲಿ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ಪುನರುತ್ಥಾನ ಹೊಂದಿದ ದೇವರು ನಮ್ಮ ಮಧ್ಯದಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇವೆ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಹಲ್ಲೆಲೂಯಾ. ಈ ಎರಡು ವಾಕ್ಯಗಳಲ್ಲೂ ಕೂಡ ಪ್ರಧಾನವಾಗಿ ಒಂದು ಕಾರ್ಯ ಹೇಳಲ್ಪಟ್ಟಿದೆ. ಅದೇನೆಂದರೆ ತಂದೆಯ ಚಿತ್ತ ಎಂದು. ಅದನ್ನು ಗಾಡ್ಸ್ ವಿಲ್ ಎಂಬುದಾಗಿ ನಾವು ಹೇಳುತ್ತೇವೆ. ಇದು ಬಹಳ ಕ್ಯಾಶುವಲ್ ಆದಂತಹ ಮಾತು. ನಾವು ಸರ್ವೇ ಸಾಧಾರಣವಾಗಿ ಗಾಡ್ಸ್ ವಿಲ್ ಅಥವಾ ದೇವರ ಚಿತ್ತ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಇಡೀ ಸತ್ಯವೇದದಲ್ಲಿ ಪೂರ್ಣವಾಗಿ ನೀವು ನೋಡುವುದಾದರೆ, ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದ ತನಕ ನೋಡುವುದಾದರೆ, ದೇವರ ಚಿತ್ತ ಎನ್ನುವಂಥದ್ದೇ ಪ್ರಧಾನವಾಗಿರುತ್ತದೆ. ನಿರ್ದಿಷ್ಟವಾಗಿ ದೇವ ಸೇವಕರಿಗೆ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ನಮಗೆ ತಂದೆಯ ಚಿತ್ತ ಎನ್ನುವಂಥದ್ದೇ ಪ್ರಧಾನವಾದದ್ದು. ಅದೇನೆಂದರೆ ನಾವು ಬಹಳ ಕ್ಯಾಶುವಲ್ ಆಗಿ ತೆಗೆದುಕೊಳ್ಳುವಂಥ ವಿಷಯ. ಈ ಒಂದು ಕಡೆಯ ಕಾಲ ಎಂದು ಹೇಳುವುದಕ್ಕಾಗಲ್ಲ. ಹೊಸ ಒಡಂಬಡಿಕೆ ಸಭೆಯ ಕಾಲದಲ್ಲಿ ನಾವು ಬಹಳ ಸಾಧಾರಣವಾಗಿ ಸಹಜವಾಗಿ ಹೇಳುವಂಥ ಮಾತೇನೆಂದರೆ ದೇವರು ಕೃಪೆಯುಳ್ಳವರೆಂಬುದಾಗಿ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಕೃಪೆ ಎಂದರೆ ಏನು, ಆ ಕೃಪೆಯನ್ನು ನಾವು ಎಲ್ಲಿ ಯೂಸ್ ಮಾಡುತ್ತಾ ಇದ್ದೇವೆ ಎನ್ನುವಂಥದ್ದನ್ನೇ ನಾವು ನೋಡಬೇಕು. ಅಂದರೆ ನಾವು ಏನು ಬೇಕಾದರೂ ನಾವು ಮಾಡುತ್ತೇವೆ, ದೇವರು ಕೃಪೆಯುಳ್ಳವರಾಗೇ ಇರುತ್ತಾರೆ ಅಂದರೆ ಅದು ದೇವರ ಕೃಪೆ ಅಲ್ಲ. ಅದರ ಹೆಸರೇನು? ದೇವರ ಕೃಪೆ ಅಲ್ಲ. ಈಗ ನಿಮ್ಮ ಮಗ ತಪ್ಪು ಮಾಡುತ್ತಲೇ ಇದ್ದಾನೆ, ನೀವು ಅವನೇನೇ ತಪ್ಪು ಮಾಡಿದರೂ ಕೂಡ ಸುಮ್ಮನೆ ಇದ್ದೀರಾ ಅಂದರೆ ನೀವು ಬಹಳ ಪ್ರೀತಿಯುಳ್ಳ ತಂದೆ ಅಂತ ಅರ್ಥ ಅಲ್ಲ, ನೀವು ಜವಾಬ್ದಾರಿ ಇಲ್ಲದೆ ಇರುವ ತಂದೆ ಎಂದು ಅರ್ಥ. ಅದಕ್ಕೆ ಹೆಸರು ಜವಾಬ್ದಾರಿ ಇಲ್ಲದೆ ಇರುವ ತಂದೆ. ಅಂದರೆ ನಾವು ದೇವರ ಚಿತ್ತವನ್ನು ಮಾಡದೇ ಇರುತ್ತೇವೆ ಅಥವಾ ತಂದೆಯ ಚಿತ್ತಕ್ಕೆ ಅಗೇನ್ಸ್ಟ್ ಆಗಿ ಮಾಡುತ್ತಾ ಇರುತ್ತೇವೆ. ಆದರೆ ದೇವರು ಮೌನವಾಗಿ ಇರುತ್ತಾರೆ ಅಂದರೆ ಏನರ್ಥ ಎಂಬುದಾಗಿ ನೋಡುವುದಾದರೆ, ದೇವರು ಕೃಪೆಯಾಗಿ ಇದ್ದಾರೆ ಎಂಬುದಾಗಿ ಅರ್ಥ ಅಲ್ಲ, ದೇವರು ನಮ್ಮನ್ನು ಯಾವುದೋ ಒಂದು ಕಾರ್ಯಕ್ಕೆ ರೆಡಿ ಮಾಡುತ್ತಾ ಇದ್ದಾರೆ ಎಂದು ಅರ್ಥ. ತಂದೆಯ ಚಿತ್ತ, ನಾನು ಯಾವಾಗಲೂ ಕೂಡ ಒಂದನ್ನು ನೆನೆಸುತ್ತೇನೆ. ಒಬ್ಬ ಸೇವಕರು, ವಿಶ್ವಾಸಿಗಳಿಗಿರುತ್ತದೆ, ನಾವು ಸೇವಕರಾಗಿರುವುದರಿಂದ ಹೇಳುತ್ತೇನೆ. ಒಬ್ಬ ಸೇವಕನು ದೇವರ ಚಿತ್ತವನ್ನು ತಪ್ಪಾಗಿ ಮಾಡುವಾಗ ಅಥವಾ ದೇವರನ್ನು ಬಿಟ್ಟು ದೂರ ಹೋಗುವಾಗ, ಅವನನ್ನು ಒಡೆದೋ ಅಥವಾ ಹೇಗೋ ದೇವರು ಕರೆದುಕೊಂಡು ಬಂದಿದ್ದಾರೆ ಅಂದರೆ ದೇವರು ಅವನ ಮೇಲೆ ಕೃಪೆಯಿಂದ ಇದ್ದಾರೆ ಎಂದು ಅರ್ಥ. ನಾನು ನಂಬುವಂಥದ್ದು, ಒಬ್ಬ ತಪ್ಪು ಮಾಡ್ತಾನೆ ಅಂದರೆ ಅವನನ್ನು ಯಾವುದೋ ಒಂದು ರೀತಿಯಲ್ಲಿ ಮತ್ತೆ ಕರ್ಕೊಂಡು ಬರುತ್ತಾರಲ್ವಾ. ಆದರೆ ಇನ್ನೊಬ್ಬ ತಪ್ಪು ಮಾಡುತ್ತಲೇ ಇದ್ದಾನೆ, ಅವನನ್ನು ಹಾಗೆ ಕೈ ಬಿಟ್ಟರು ಅಂತ ಇಟ್ಕೊಳ್ಳಿ. ಹಾಗಂದ್ರೆ ಏನರ್ಥ ಅಂದರೆ ಅವನು ಅವರ ದೃಷ್ಟಿಯಲ್ಲೇ ಇಲ್ಲ ಎಂಬುದಾಗಿ ಅರ್ಥ. ಅವರು ಅವನನ್ನು ಕೈ ಬಿಟ್ಟರು ಎಂಬುದಾಗಿ ಅರ್ಥ. ಈಗ ಸೌಲನ ಅರಸನ ಆಡಳಿತದ 2ನೇ ವರ್ಷ ಎಂಬುದಾಗಿ ಇರುತ್ತದೆ. ಅಂದರೆ ಸೌಲನ ಆಡಳಿತ 40 ವರ್ಷ. ಫಸ್ಟ್ ಇಯರ್ ಮಾತ್ರ ಮುಗಿದಿದೆ. ಸೆಕೆಂಡ್ ಇಯರ್ ಅಲ್ಲಿ ಸೌಲನು ಒಂದು ತಪ್ಪನ್ನು ಮಾಡುತ್ತಾರೆ. ಕರ್ತನು ಹೇಳುತ್ತಾರೆ, ನಿನ್ನನ್ನು ಬಿಟ್ಟು ಆಡಳಿತ ಹೋಯಿತು ಎಂಬುದಾಗಿ. ಅದನ್ನು ಮುಂದಿನ ಸಂಭವದಲ್ಲೂ ಕೂಡ ಅದನ್ನೇ ಹೇಳುತ್ತಾರೆ, ನಿನ್ನಿಂದ ತೆಗೆದುಹಾಕಲ್ಪಟ್ಟಿದೆ ಎಂಬುದಾಗಿ. ಆದರೆ ಆ ನಂತರ ಸೌಲನ 40 ವರ್ಷ ಆಡಳಿತ ಮಾಡಿದ್ದಾರೆ. ಮುಂದಿನ 39 ವರ್ಷಗಳ ಕಾಲ ದೇವರು ಸೌಲನೊಂದಿಗೆ ಮಾತನಾಡಲಿಲ್ಲ. ಆದರೆ ಅವನು ಆ ದೇಶಕ್ಕೆ ಇನ್ನೂ ಅರಸನಾಗಿ ಇದ್ದಾನೆ. ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಅವನು ತನ್ನ ಜನರನ್ನು ನಡೆಸುವವನಾಗಿದ್ದಾನೆ. ಫಿಲಿಸ್ಟಿಯರೊಂದಿಗೆ ಯುದ್ಧ ಮಾಡುತ್ತಾನೆ, ಜಯಿಸುತ್ತಾನೆ, ಎಲ್ಲ ನಡೆಯುತ್ತದೆ. ಆದರೆ ದೇವರು ಅವನನ್ನು ಬಿಟ್ಟು ಹೋಗಿದ್ದಾರೆ, ದೂರ ಹೋಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಇದೇ ಒಂದು ಅಭಿಷೇಕ, ಇದೇ ಒಂದು ಜೀವಿತ ಸೇವೆಯಲ್ಲೂ ಕೂಡ ನಡೆಯುತ್ತದೆ. ಕರ್ತನು ಇದ್ದಾರಾ? ಯಾಕೆಂದ್ರೆ ಅವನು ತಂದೆಯ ಚಿತ್ತವನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆ ಕಾರ್ಯ ಮುಗಿಯಿತು ಆ ಸ್ಥಳದಲ್ಲಿ. ನೆಕ್ಸ್ಟ್ ನೀವು ನೋಡುವುದಾದ್ರೆ ಮುಂದೆ ಇನ್ನೊಂದು ಸಂಭವ ನಡೆಯುತ್ತದೆ. ಅದರಲ್ಲೂ ಕೂಡ ಅದೇ ವಿಷಯ ನಡೆಯುತ್ತದೆ. 16ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಅದರಲ್ಲೂ ಅದೇ ವಿಷಯ ನಡೆಯುತ್ತದೆ. ಅವ್ರು ಏನ್ ಮಾಡುತ್ತಾರೆ ಅಂದ್ರೆ ಅಮಲೇಕ್ಯರೊಂದಿಗೆ ಒಂದು ಯುದ್ಧ ನಡೆಯುತ್ತದೆ. ಅವರು ಅಮಲೇಕ್ಯರ ಅರಸನನ್ನು ಕೊಲ್ಲದೆ ಹಾಗೆ ಬಿಡುತ್ತಾರೆ. ಆ ಒಂದು ವಿಷಯ ನಡೆಯುತ್ತದೆ. ಅಲ್ಲೂ ಕೂಡ ದೇವರು ಹೇಳುತ್ತಾರೆ, ಇದರೊಂದಿಗೆ ಇವನನ್ನು ಇಲ್ಲೇ ಮುಗಿಸುವ ಎಂಬುದಾಗಿ. ಆದರೆ ಆ ನಂತರ ನೋಡುವುದಾದ್ರೆ ಹೆಚ್ಚು ಕಮ್ಮಿ 30 ವರ್ಷಗಳ ಕಾಲ ಅವರು ಸೇವೆಯಲ್ಲಿರುತ್ತಾರೆ. ಇದುವೇ ತಂದೆಯ ಚಿತ್ತವನ್ನು ಮಾಡದೆ ಆದರೆ ಸೇವೆಯಲ್ಲಿ ಇರುವಂಥದ್ದು, ಅವರ ಆ ಒಂದು ಕಾರ್ಯದಲ್ಲಿರುವಂಥದ್ದು. ಆದರೆ ಸಾಗುತ್ತಲೇ ಇದೆ. ದೇವರು ಅವನನ್ನು ಖಂಡಿಸಲಿಲ್ಲ, ಏನೂ ಮಾಡಲಿಲ್ಲ. ಅದರ ಅರ್ಥ ಏನು? ಅಷ್ಟೇನೆ, ಇನ್ನು ಮುಂದೆ ಇವನನ್ನು ತಿದ್ದುವುದಕ್ಕೆ ಆಗಲ್ಲ. ಆದರೆ ಕೆಲವು ಸಮಯದಲ್ಲಿ ಕೆಲವು ಸೇವಕರು ತಪ್ಪು ಮಾಡುವಾಗ ದೇವರು ಖಂಡಿಸುತ್ತಾರೆ, ತಿಳಿಯಪಡಿಸುತ್ತಾರೆ, ಒಡೆಯುತ್ತಾರೆ. ಅದರ ಅರ್ಥ ಏನಂದ್ರೆ ಅವನನ್ನು ಪುನಃ ಕೊಂಡು ಬರಬೇಕೆಂಬುದಾಗಿ. ಆ ಸಂದರ್ಭದಲ್ಲಿ ನಾವೇನೆಂದುಕೊಳ್ಳುತ್ತೇವೆ ಅಂದ್ರೆ ದೇವರು ಆ ರೀತಿಯಾಗಿ ಮಾಡಬಾರ್ದು, ಹಾಗೆ ದೇವರು ನಮ್ಮನ್ನು ಬಿಟ್ಟರು ಅಂದ್ರೆ ದೇವರು ಕೃಪೆಯುಳ್ಳವರು. ಇದುವೇ ನಮ್ಮ ರಾಂಗ್ ಸೆನ್ಸ್. ಆ ರೀತಿಯಾಗಿರುವಾಗ ಏನಾಗುತ್ತದೆ ಅಂದರೆ ನಾವು ತಂದೆ ಚಿತ್ತವನ್ನು ಮಾಡುವಾಗ ಆತನ ಸಹೋದರರು ತಂದೆ ತಾಯಿಯಾಗಿ ಮಾರ್ಪಡುತ್ತೇವೆ. ಮಾಡದೇ ಇದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಅದನ್ನ 2 ವಾಕ್ಯದಲ್ಲಿ ನಾವು ನೋಡಿದ್ವಿ. ಹಾಗಾದರೆ ಈ ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವಂಥದ್ದು, ಅದು ಒಬ್ಬೊಬ್ಬರಿಗೂ ಕೂಡ ಕೆಲಸ ಬದಲಾಗುತ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಚಿತ್ತ ಇರುತ್ತದೆ.
ತಂದೆ ಚಿತ್ತವನ್ನು ಮಾಡುವಂತಹ ಸಮಯ ಇದು. ಅದರಲ್ಲಿ ನಾವು ತಂದೆ ಚಿತ್ತವನ್ನು ಒಂದು ವೇಳೆ ಮಾಡದೇ ಇದ್ದರೆ, ಆ ತಂದೆ ಚಿತ್ತವನ್ನು ಮಾಡಿ ಮುಗಿಸಿದರೆ ಮಾತ್ರವೇ ಆತನಿಗೆ ಸಹೋದರರು ತಂದೆ ತಾಯಿಯಾಗುವುದಕ್ಕೆ ಸಾಧ್ಯ ಎಂದು ವಾಕ್ಯ ಹೇಳುತ್ತದೆ. ಅದನ್ನು ಮಾಡಲಿಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಆಗಲ್ಲ ಅಂತ ಹೇಳುತ್ತಾರೆ. ಆ ಒಂದು ಕೆಲಸ ಒಬ್ಬೊಬ್ಬರಿಗೂ ಕೂಡ ಬದಲಾಗುತ್ತದೆ. ಪ್ರತಿಯೊಬ್ಬೊಬ್ಬರಿಗೂ ಬೇರೆ ಬೇರೆ ಕೆಲಸ ಇರುತ್ತದೆ. ತಂದೆಯ ಚಿತ್ತ ಎನ್ನುವಂಥದ್ದು ಸೌಲನಿಗೆ ಆಡಳಿತವಾಗಿರುತ್ತದೆ, ದಾವಿದನಿಗೂ ಆಡಳಿತವಾಗಿರುತ್ತದೆ. ಅದೇ ಆಮೋಸನಿಗೆ ಕುರಿ ಮೇಯಿಸುವಂಥದ್ದು ಪ್ರವಾದನೆಯ ಸೇವೆಯಾಗಿರುತ್ತದೆ. ಒಬ್ಬೊಬ್ಬರಿಗೂ ಕೂಡ ಬದಲಾಗುತ್ತದೆ. ಆದರೆ ಅವರವರಿಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ತಂದೆ ಚಿತ್ತವನ್ನು 100% ಮಾಡಿ ಮುಗಿಸಬೇಕು. ಇಲ್ಲಿ ಸೇವಕರು ಬೋಧಕರಾಗಿರಬಹುದು, ಸುವಾರ್ತಿಕರಾಗಿರಬಹುದು, ಪ್ರವಾದಿಗಳಾಗಿರಬಹುದು ಅಥವಾ ವಿಶ್ವಾಸಿಯಾಗಿರಬಹುದು. ಆ ರೀತಿಯಾಗಿರುವಾಗ ತಂದೆಯಾದ ದೇವರು ನಿಮಗೆ ಕೊಡಲ್ಪಟ್ಟಂತಹ ಕೆಲಸ ದೇವರ ಚಿತ್ತ ನೀವು ಮಾಡಿ ಮುಗಿಸಿದ್ದೀರಾ? ನೀವು ಮಾಡದ 20 ವರ್ಷ 30 ವರ್ಷ ಮಿನಿಸ್ಟ್ರಿಯಲ್ಲಿ ಇದ್ದರೂ ಕೂಡ ಪ್ರಯೋಜನವಿಲ್ಲ. ನೀವು ಬೇಕಾದ್ರೆ ಹೇಳಬಹುದು, ನಾನು 20-30 ವರ್ಷದಿಂದ ಸೇವೆ ಮಾಡುತ್ತಾ ಇದ್ದೇನೆಂಬುದಾಗಿ. ಅದು ಅನುಭವ ಎನ್ನುವಂಥದ್ದು ಬೇರೆ, ತಂದೆಯ ಚಿತ್ತ ಎನ್ನುವಂಥದ್ದು ಬೇರೆ. ನಿಮ್ಮೊಂದಿಗೆ ಕಂಪೇರ್ ಮಾಡಿದ್ರೆ ಸೇವೆಯಲ್ಲಿ ಬಹಳ ಕಡಿಮೆ ಅನುಭವ ಇರುವಂತವರು ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನೇ. ಕೇವಲ 3.5 ವರ್ಷಗಳು ಮಾತ್ರವೇ ಅವರ ಇಡೀ ಸೇವೆಯೇ. ಆದರೆ ಇಲ್ಲಿ ಅನುಭವ ಎನ್ನುವಂಥದ್ದು ಬೇರೆ, ತಂದೆಯ ಚಿತ್ತ ಎನ್ನುವಂಥದ್ದು ಬೇರೆ. ಹಾಗಾದ್ರೆ ಆ ದೇವರ ಚಿತ್ತವನ್ನು ಯಾರು ಬೇಕಾದರೂ ಮಾಡಬಹುದು. ಒಂದೇ ದೇವದರ್ಶನ ಗುಡಾರದಲ್ಲಿ ಏಲಿ ದೇವರ ಚಿತ್ತ ಮಾಡಲಿಲ್ಲ, ಸಮುವೇಲನು ದೇವರ ಚಿತ್ತವನ್ನು ಮಾಡಿ ಮುಗಿಸುತ್ತಾನೆ. ಒಂದೇ ದೇವದರ್ಶನ ಗುಡಾರ, ಇಬ್ಬರು ಕೂಡ ಮಲಗಿದ್ದಾರೆ. ಆದ್ದರಿಂದ ಬೇರೆಯವರು ಮಾಡಿದ್ದಾರೆ, ಇವ್ರು ಮಾಡಿಲ್ಲ, ಅವ್ರು ಮಾಡಿಲ್ಲ ಎನ್ನುವುದಕ್ಕಿಂತ ನಾನು ಮಾಡಿದ್ದೇನಾ? ಹಾಗಾದರೆ ತಂದೆಯ ಚಿತ್ತವನ್ನು, ಆ ಟಾಸ್ಕ್ ಅನ್ನು ಸಕ್ಸಸ್ಫುಲ್ ಆಗಿ. ಹಾಗಾದರೆ ದೇವರು ಈ ಕಾರ್ಯವನ್ನು ಹೇಳುವಾಗ ಕೆಲವರನ್ನು ಸತ್ಯವೇದದಿಂದ ಕೆಲವು ವ್ಯಕ್ತಿಗಳನ್ನು ದೇವರು ನನ್ನ ನೆನಪಿಗೆ ತಂದರು. ಓದಿರಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ಕಡೆಯ ವಾಕ್ಯವನ್ನು ಓದಿರಿ. 6ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದೋಣ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಇದೇ ಫಸ್ಟ್ ಪಾರ್ಟ್. ನೋಹನಿಗೆ ದೇವರು ಕೊಡುವಂಥ ಟಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತು. ಒಂದು ನಾವೆಯನ್ನು ಕಟ್ಟುವುದಕ್ಕೆ ಹೇಳುತ್ತಾರೆ. ಕರ್ತನು ಒಂದು ಯೋಜನೆಯನ್ನು ಕೊಡುತ್ತಾರೆ. ಆ ಒಂದು ಯೋಜನೆಯಲ್ಲಿ ದೇವರು ನೋಹನಿಗೆ ಏನನ್ನು ಮಾಡುವುದಕ್ಕೆ ಹೇಳಿದ್ರು, ಅವ್ರು ಏನು ಮಾಡಿದ್ರು ಎಂಬುದಾಗಿ ನಮಗೆ ಅದರ ಕುರಿತಾಗಿ ಗೊತ್ತು. ಆದರೆ ನೋಹನಲ್ಲಿದ್ದಂಥ ಒಂದು ದೊಡ್ಡ ಕಾರ್ಯ ಏನೆಂದರೆ, ದೇವರು ಏನು ಹೇಳಿದ್ರು ಅವನು ಅದರ ಪ್ರಕಾರ ಮಾಡಿ ಮುಗಿಸುತ್ತಾನೆ. ಅಷ್ಟೇನೆ. ಇದರಲ್ಲಿ ನೋಹನ ಸ್ವಚಿತ್ತಕ್ಕೆ ಸ್ವ ಆಸೆಗೆ ಯಾವುದೇ ಅವಕಾಶವಿಲ್ಲ. ನೋಹನ ಸ್ವಚಿತ್ತಕ್ಕೆ ಯಾವುದೇ ಅವಕಾಶವಿಲ್ಲ. ಈಗ ದೇವರು ಹೇಳುತ್ತಾರೆ ನೋಹನಿಗೆ, ಅದೇನೆಂಬುದಾಗಿ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 22ನೇ ವಾಕ್ಯವನ್ನು ಮತ್ತೊಮ್ಮೆ ಆ ವಾಕ್ಯವನ್ನು ಓದಿರಿ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಈಗ ವಾಕ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೋಡುವುದಾದರೆ, ನೋಹನಿಗೆ ನಾವೇ ಕಟ್ಟುವುದಕ್ಕೆ ಹೇಳುತ್ತಾರೆ, 3 ಅಂತಸ್ತನ್ನು ಕಟ್ಟುವುದಕ್ಕೆ ಹೇಳುತ್ತಾರೆ, ಎಲ್ಲ ಕಾರ್ಯಗಳನ್ನು ಹೇಳುತ್ತಾರೆ. ಆದರೆ ಒಳಗೆ ಎಲ್ಲವನ್ನು ಕೂಡ ಜೋಡಿ ಜೋಡಿಯಾಗಿ ನಾವೆಯೊಳಗೆ ಸೇರಿಸಬೇಕು. ಜೋಡಿ ಜೋಡಿಯಾಗಿ ನಾವೆಯೊಳಗೆ ಮೃಗಗಳೆಲ್ಲವೂ ಕೂಡ ಸೇರಿದವು. ಆದರೆ ಆ ಮೃಗವನ್ನು ಗಮನಿಸಿ ನೋಡಿರಿ. 7ನೇ ಅಧ್ಯಾಯ 8-9 ವಾಕ್ಯವನ್ನು ಓದಿರಿ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು. ನೋಹನು ಈಗ ದೇವರು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ಮಾಡಿದನು. ಆದರೆ ಆ ನೋಹನ ನಾವೆಯೊಳಗೆ ನೋಡುವುದಾದರೆ ಇಂಪಾರ್ಟೆಂಟ್ ಆದದ್ದೇನೆಂದರೆ ಶುದ್ಧವಾದವುಗಳು, ಶುದ್ಧವಲ್ಲದೆ ಇರುವಂಥವುಗಳು ಕೂಡ ಒಳಗೆ ಬಂದವು. ಇದೇ ಬಹಳ ಇಂಪಾರ್ಟೆಂಟ್ ಆದದ್ದು. ಶುದ್ಧವಾಗಿರುವಂಥದ್ದನ್ನು ಒಳಗೆ ಸೇರಿಸಿಕೊಳ್ಳುವುದಕ್ಕೆ ವಿ ಆರ್ ರೆಡಿ. ಆದರೆ ಶುದ್ಧವಿಲ್ಲದೆ ಇರುವುದನ್ನು ಕೂಡ ಸೇರಿಸಿಕೊಳ್ಳಬೇಕೆಂದು ದೇವರು ಹೇಳುತ್ತಾರೆ. ಇದೇನು ಕಾನ್ಸೆಪ್ಟ್ ದೇವರೇ? ನೀವೀಗ ಏನು ಮಾಡಲಿದ್ದೀರಾ ದೇವರೇ? ಈ ಭೂಮಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿದ್ದೇನೆ. ಹೇಗೆ ಮಾಡಲಿದ್ದೀರಾ? ಭೂಮಿಯು ಕೆಟ್ಟತನದಿಂದಲೂ ಕ್ರೌರ್ಯದಿಂದಲೂ ತುಂಬಿದೆ. ಎಲ್ಲವೂ ನಾನು ಒಳ್ಳೆಯದೆಂದು ಕಂಡೆ, ಆದರೆ ಈಗ ಎಲ್ಲವೂ ಕೂಡ ಹೇಗಾಗಿದೆ? ಅಶುದ್ಧವಾಗಿ ಎಲ್ಲವೂ ಕೂಡ ಈಗ ಮಾರ್ಪಟ್ಟಿದೆ. ಸರಿ ದೇವರಿಗೆ ಏನು ಮಾಡಲಿದ್ದೀರಾ? ನಾವೆಯೊಳಗೆ ಎಲ್ಲವನ್ನು ಕಾಪಾಡುವುದಕ್ಕೆ ಜೋಡಿ ಜೋಡಿಯಾಗಿ ಸೇರಿಸುತ್ತೇನೆ. ಯಾವುದನ್ನೆಲ್ಲ ತರಲಿದ್ದೀರಾ? ಶುದ್ಧವಾಗಿರುವಂಥದ್ದು. ಸ್ತೋತ್ರ ದೇವರೇ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶುದ್ಧವಾಗಿಲ್ಲದೆ ಇರುವಂಥದ್ದು ಇದ್ಯಾಕೆ ದೇವರೇ? ಇದನ್ನು ಯಾಕೆ ಒಳಗೆ ತರುತ್ತೀರಾ? ಅದೇ ಹೇಗೂ ನಾಶ ಮಾಡುತ್ತೀರಲ್ಲ, ಅದರಲ್ಲಿ ಶುದ್ಧವಿಲ್ಲದನ್ನು ಸೇರಿ ನಾಶ ಮಾಡಬಹುದಲ್ವಾ? ಶುದ್ಧವಿಲ್ಲದೆ ಇರುವಂಥದ್ದನ್ನು ಯಾಕೆ ಒಳಗೆ ತರುತ್ತಿದ್ದೀರಾ? ದೇವರ ಚಿತ್ತ ಏನೆಂದರೆ ದುಷ್ಟರನ್ನು ನೀತಿವಂತರನ್ನು ಇಬ್ಬರನ್ನು ಕೂಡ ಸೇರಿ ಕಾಪಾಡುವಂಥದ್ದು. ದುಷ್ಟರನ್ನು ದುಷ್ಟರಾಗಿಯೇ ಕಾಪಾಡುವಂಥದ್ದಲ್ಲ, ಆ ದುಷ್ಟರನ್ನು ನೀತಿವಂತನಾಗಿ ದೇವರು ಮಾರ್ಪಡಿಸುತ್ತಾರೆ. ಕೂಡಲೇ ದುಷ್ಟರನ್ನು ಅಳಿಸುವಂಥದ್ದಲ್ಲ. ಆ ದುಷ್ಟರಿಗೆ ದೇವರು ಕಡೆಯ ಅವಕಾಶದ ತನಕ ಕೊಡುತ್ತಾರೆ. ಕಡೆಯ ಅವಕಾಶ. ಈಗ ಆಹಾಬನಿಗೆ ಸಾಯುವ ತನಕ ಕೂಡ ಅವನಿಗೆ ಅವಕಾಶ ಸಿಗುತ್ತದೆ. ಆಹಾಬನು ಸಾಯುವ ತನಕ ತಪ್ಪು ಮಾಡುತ್ತಾರೆ. ತಪ್ಪು ಮಾಡಿದ ನಂತರ ದೇವರೇ ಹೇಳುತ್ತಾರೆ ಅವನು ಸಾಯುತ್ತಾನೆ ಎಂಬುದಾಗಿ ಹೋಗಿ ಹೇಳಿ ಎಂದು. ಅಷ್ಟರ ಮಟ್ಟಿಗೆ ಭಯಂಕರ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಆಹಾಬನು ಕೇಳುವಂಥ ಒಂದು ಕ್ಷಮಾಪಣೆ. ದೇವರು ಏನು ಮಾಡುತ್ತಾರೆ? ಎಲಿಯನ ಹತ್ರ ಹೋಗಿ ಹೇಳುತ್ತಾರೆ. ಸುಮ್ಮನೆ ಇದ್ದಂತೆ ಎಲಿಯನಿಗೆ ಇವರೇ ಹೇಳುತ್ತಾರೆ, ಹೋಗಿ ಆಹಾಬನಿಗೆ ಹೇಳು ಅವನು ಸಾಯುತ್ತಾನೆ ಎಂಬುದಾಗಿ ಎಂದು. ಎಲಿಯ ಯಾರು? ದೇವರ ಸನ್ನಿಧಿಯಲ್ಲಿ ನಿಲ್ಲುವವನು.
ಎಲಿಯ ಯಾರು? ಆಕಾಶದಿಂದ ಬೆಂಕಿ ಇಳಿಸಿದವನು. ಎಲಿಯ ಯಾರು? ಅವ್ರು ಹೇಳಿದ್ರೆ ಎಲ್ಲ ಅದೇ ಪ್ರಕಾರ ನಡೆಯುತ್ತದೆ. ಮಳೆ ಬರಲ್ಲ ಅಂದ್ರೆ ಮಳೆ ಬರಲ್ಲ, ಬರುತ್ತದೆ ಅಂದ್ರೆ ಬರುತ್ತದೆ. ಅವನು ಹೇಳಿದ್ರೆ ಎಲ್ಲವೂ ಕೂಡ ಹಾಗೆ ನಡೆಯುತ್ತದೆ. ಅಂತಹ ಎಲಿಯನನ್ನು ನೋಡಿ ದೇವರು ಹೇಳುತ್ತಾರೆ, ನೀನು ಹೋಗಿ ಹೇಳು ಎಂಬುದಾಗಿ. ಇವರು ಕೂಡ ಹೋಗಿ ಗಂಭೀರವಾಗಿ ಹೇಳುತ್ತಾರೆ, ಯಾಕಂದ್ರೆ ಅಲ್ಲಿ ಆಹಾಬನಂದ್ರೆ ಇವ್ರಿಗೆ ಆಗಲ್ಲ. ಹೋಗಿ ಹೇಳುತ್ತಾರೆ, ನೀನು ಸಾಯುತ್ತೀಯ ಎಂಬುದಾಗಿ. ಅವನು ದೇವರ ಕಡೆಗೆ ತಿರುಗಿ ಅಳುತ್ತಾನೆ. ಅತ್ತು ಕಣ್ಣೀರು ಸುರಿಸಿ, ದೇವರೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳಿದ ಕೂಡಲೇ ದೇವರು ಕೂಡ ಕೂಡಲೇ ಹೇಳುತ್ತಾರೆ, ಸರಿ, ಓಕೆ, ನಿನ್ನನ್ನು ಕ್ಷಮಿಸಿದೆ ನಾನು. ಈಗ ಎಲಿಯನ ಸಮಸ್ಯೆ ಏನು? ಎಲಿಯನ ಸಮಸ್ಯೆ ಏನು ಈಗ? ಎಲಿಯ ಏನು ಹೇಳುತ್ತಾನೆ? ದೇವರೇ, ಆಹಾಬನು ಇನ್ನೂ ಸತ್ತಿಲ್ಲ, ಹಾಗಾದ್ರೆ ಅವನನ್ನು ಕ್ಷಮಿಸಿದ್ರಾ? ಹೌದು, ಕ್ಷಮಿಸಿದೆ. ನಾನು ಸುಮ್ಮನೆ ತಾನೇ ಇದ್ದೆ, ನೀವೇ ತಾನೇ ಅವನ ಹತ್ರ ಹೋಗುವುದಕ್ಕೆ ಹೇಳಿದ್ದು. ಈಗ ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಕೂಡ ಏನಾಗಿರುತ್ತದೆ? ನಾವು ಒಂದು ಹೇಳಿದ್ರೆ ಅದು ನಡೆಯಬೇಕು. ಅದು ನಾಶನವಾಗಿದ್ರೂ ಕೂಡ ಪರವಾಗಿಲ್ಲ, ನಮಗೆ ಅದರ ಕುರಿತು ಚಿಂತೆ ಇಲ್ಲ. ದೇವರು ನಮ್ಮ ಹತ್ರ ಹೇಳಿದ್ದಾರೆ, ಆ ತೀರ್ಮಾನ ಕೊಡಬೇಕಂದ್ರೆ ಕೊಡಲೇಬೇಕು. ಈ ವಿಷಯ ಯಾರಿಗೆ ಅಂದ್ರೆ ನೋಹನಿಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಇದು ಅದಕ್ಕಿಂತ ಮುಂಚೆ ನಡೆಯುವಂಥ ಸಂಭವ. ಈಗ ಯೋನನನ್ನು ಕರೆದು ಹೇಳುತ್ತಾರೆ, ನೀನು ಹೋಗಿ ನಿನವೆ ಜನರು ನಾಶವಾಗುತ್ತಾರೆ ಎಂಬುದಾಗಿ ಹೇಳು. ಇವನು ಹೇಳುತ್ತಾನೆ, ನೀ ಮಾಡುವಂಥದ್ದು ನನಗೆ ಗೊತ್ತು. ನಾನು ಹೋಗುತ್ತೇನೆ, ನಾನು ಹೇಳುತ್ತೇನೆ, ಅವರು ಹತ್ತು ಗೋಳಾಡುತ್ತಾರೆ, ಆನಂತರ ನೀವು ಅವರನ್ನು ಕ್ಷಮಿಸುತ್ತೀರಾ? ಈ ಸಾಹಸನೇ ನನಗೆ ಬೇಡ, ನಾನು ಹೋಗುವುದಿಲ್ಲ. ನಾನು ಖಂಡಿತವಾಗಿ ಮಾಡುತ್ತೇನೆ, ನೀನು ಹೋಗು. ಅವನನ್ನು 3 ದಿನ ಮೀನಿನ ಒಳಗೆ ಹಾಕಿ ಅಲ್ಲಿ ಮಲಗಿಸಿ, ಆ ಮೀನು ಅವನನ್ನು ತಂದು ಉಗಿದು, ಇವನು ಅಂದುಕೊಂಡ, ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಮಾಡುವುದಕ್ಕೆ ಹೇಳುತ್ತಾ ಇದ್ದಾರೆ ಅಂದ್ರೆ ಕನ್ಫರ್ಮ್ ಆಗಿ ಅಲ್ಲಿ ಏನು ನಡೆಯುತ್ತೆ? ಆ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಹೋಗಿ ಹೇಳಿದ್ರೆ ಅವ್ರು ಅಳುತ್ತಾರೆ, ದೇವ್ರು ಕ್ಷಮಿಸುತ್ತಾರೆ. ಇವನು ಹೇಳುತ್ತಾನೆ, ನಾನು ಆವಾಗಲೇ ಹೇಳಿದೆ ತಾನೆ, ಇದು ನಡೆಯುತ್ತದೆ ಅಂತ ಹೇಳಿದೆ ತಾನೆ. ಅವನಿಗೆ ಒಂದು ಕೋಪ ಬರುತ್ತದೆ. ನಾನೇ ಮುಂಚೆ ಹೇಳಿದ್ನಲ್ಲ ಹೋಗೋದಿಲ್ಲ ಅಂತ. ನಾವೆಲ್ಲರೂ ಕೂಡ ಇವತ್ತು ಯೋನನ ಸಂತತಿಗಳಾಗಿ ಇದ್ದೇವೆ. ಚೆನ್ನಾಗಿ ಗಮನಿಸಿರಿ, ಬೈಬಲ್ನಲ್ಲಿ ಕೆಲವು ಪುಸ್ತಕಗಳಿಗೆ ಮಾತ್ರವೇ ಯಾವುದೇ ಅಂತ್ಯ ಇಲ್ಲದೆ ಇರುತ್ತದೆ. ಕೆಲವು ಪುಸ್ತಕಗಳಿಗೆ ಅಂತ್ಯ ಇರುವುದಿಲ್ಲ. ಮಲಾಕಿಗೆ ಅಂತ್ಯ ಇಲ್ಲ, ಹಾಗೆ ಅಂತ್ಯ ಇಲ್ಲದೆ ನಿಲ್ಲುತ್ತದೆ. ಅರಣ್ಯದಲ್ಲಿ ಕೂಗುವವನ ಶಬ್ದ ಕೇಳಿಸುತ್ತದೆ, ಆ ರೀತಿಯಾಗಿ ನಿಲ್ಲುತ್ತದೆ. ಆಮೇಲೆ ಏನಾಯಿತು ಎಂಬುದಾಗಿರುವುದಿಲ್ಲ, ಆಮೇಲೆಂದು ಇರುವುದಿಲ್ಲ. ಅದೇ ರೀತಿ ಲೂಕ 15ನೇ ಅಧ್ಯಾಯದಲ್ಲಿ ಓದುವುದಾದರೆ ಆ ಕಿರಿಮಗ ಹಿರಿಮಗನ ಸಂಭವ ಇರುತ್ತದೆ. ಅದರಲ್ಲಿ ನೋಡುವುದಾದರೆ ಹಿರಿಯ ಮಗ ಒಳಗೆ ಬಂದ ಇಲ್ಲವಾ ಅಂತಾನೆ ಇರೋದಿಲ್ಲ. ತಂದೆ ಮಾತನಾಡುವುದರೊಂದಿಗೆ ಅಲ್ಲೇ ನಿಲ್ಲುತ್ತದೆ, ಅರ್ಧದಲ್ಲೇ ನಿಲ್ಲುತ್ತದೆ. ಅದೇ ರೀತಿ ಸಂಭವ ಇಲ್ಲೂ ನಡೆಯುತ್ತದೆ. ದೇವರು ಮಾತನಾಡುತ್ತಾರೆ, ಯೋನ ಮನ ತಿರುಗಿದನ ಇಲ್ವಾ ಅಂತಾನೆ ಅಲ್ಲಿರೋದಿಲ್ಲ. ಯೋನ ಏನ್ ಮಾಡ್ದ ಅಂತ ಇರುವುದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ತಂದೆಯ ಚಿತ್ತ ಏನೆಂಬುದಾಗಿ ಗೊತ್ತಿಲ್ಲದೆ ಇರುವಂಥ ಒಂದು ಗ್ರೂಪ್, ಮಿನಿಸ್ಟ್ರಿ ಮಾಡುವಂಥ ಗ್ರೂಪ್. ತಂದೆಯ ಚಿತ್ತವೇನು? ಆಹಾಬನು ಸಾಯಬೇಕೆನ್ನುವಂಥದ್ದಲ್ಲ, ಆಹಾಬನು ವಿಮೋಚಿಸಲ್ಪಡಬೇಕೆನ್ನುವಂಥದ್ದು. ದೇವರ ಚಿತ್ತವೇನು? ನಿನವೇ ನಾಶವಾಗಬೇಕೆಂಬುದಾಗಿ ಅಲ್ಲ, ದೇವರ ಚಿತ್ತ ನಿನವೇ ಕಾಪಾಡಲ್ಪಡಬೇಕೆನ್ನುವಂಥದ್ದು. ಕೆಲವರಿಗೆ ಈ ರೀತಿಯಾಗಿ ಹೇಳಿದ್ರೆ ನಡೆಯುತ್ತದೆ ಎಂಬುದಾಗಿ. ಈಗ ಯೋಚನೆ ಮಾಡಿ ನೋಡಿರಿ, ಯೋನಾಗೆ ಬೇಸರ, ನಾನು ಹೇಳಿದ್ದು ನಡೆಯಲಿಲ್ಲ ಎಂಬುದಾಗಿ. ಈ ರೀತಿ ಯೋಚನೆ ಮಾಡಿ ನೋಡಿ, ನಮ್ಮ ವ್ಯೂಯಲ್ಲಿ ಯೋಚನೆ ಮಾಡಿ ನೋಡಿ, ದೇವರು ಹೇಳಿದ್ದು ನಡೆಯಲಿಲ್ಲ, ಯೋನ ಹೇಳಿದ್ದು ನಡೆಯಲಿಲ್ಲ ಅಂದ್ರೆ ಅದು ಅವನ ಸಮಸ್ಯೆ, ಅವತ್ತಿಗೆ ಮುಗಿಯುತ್ತದೆ. ಕರ್ತನು ಹೇಳಿದ್ದೇ ನಡೆಯಲಿಲ್ವಲ್ಲ, ಹಾಗಾದ್ರೆ ನಿಜವಾಗಿ ಕರ್ತನಿಗೆ ತಾನೇನಾಗಬೇಕು? ಮನಸ್ಸಿನಲ್ಲಿ ಅವ್ರಿಗೆ ಬೇಸರವಾಗ್ಲಿಲ್ಲ. ನಾನು ಹೇಳಿದ್ರೆ ಅದು ನಡೆಯುತ್ತದೆ, ನಾನು ಹೇಳಿಯೂ ಮಾಡದೇ ಇರುತ್ತೇನೋ, ವಾಕ್ಯವನ್ನು ನೆರವೇರಿಸದೇ ಇರುತ್ತೇನೋ, ನನ್ನ ಬಾಯಿಂದ ಬರುವಂತ ಒಂದು ಮಾತು ಕೂಡ ತಪ್ಪಿ ಹೋಗುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋದರೂ ನನ್ನ ವಾಕ್ಯವು ಯಾವತ್ತೂ ಅಳಿದು ಹೋಗುವುದಿಲ್ಲ. ಆದ್ರೆ ನಿನವೆಯಲ್ಲಿ ನಡೆಯಲಿಲ್ವಲ್ಲ, ನೀವು ಹೇಳಿದ್ದು ನಿನವೆಯಲ್ಲಿ ನಡೆಯಲಿಲ್ವಲ್ಲ. ಈ ಒಂದು ಪ್ರಶ್ನೆ ದೇವರ ವಿಷಯದಲ್ಲಿ ಬರುತ್ತದ ಬರೋದಿಲ್ವಾ? ಅವರೇ ಅದರ ಕುರಿತಾಗಿ ಚಿಂತಿಸಲಿಲ್ಲ, ಅವರೇ ಅದರ ಕುರಿತು ಯೋಚನೆ ಮಾಡಲಿಲ್ಲ. ಅವರು ಕೂಡಲೇ ಹೇಳುತ್ತಾರೆ, ಸರಿಯ, ಜನರನ್ನು ಕ್ಷಮಿಸುತ್ತೇನೆ. ಹಾಗಾದರೆ ತಂದೆಯ ಚಿತ್ತವೇನು? ಒಬ್ಬರನ್ನು ನಾಶ ಮಾಡುವುದಲ್ಲ, ಒಬ್ಬರನ್ನು ವಿಮೋಚಿಸುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಈ ಒಂದು ತಿಳುವಳಿಕೆ ಯಾರಿಗೆ ಇತ್ತು ಅಂದ್ರೆ ಎಲಿಯನಿಗೆ ಇತ್ತು. ಅವರು ಹೋಗಿ ಎಲಿಯನಿಗೆ ಹೇಳುತ್ತಾರೆ, ಆಹಾಬನು ತನ್ನನ್ನು ತಗ್ಗಿಸಿಕೊಂಡದನ್ನು ಕಂಡೀಯ? ದೇವರು ಅವನಿಗೆ ಹೇಳುತ್ತಾರೆ, ಯಾಕಂದ್ರೆ ಇವನು ಬೇಸರವಾಗುತ್ತಾನೆ. ಏನಪ್ಪ ಇದು, ನಾವು ಹೇಳಿದ್ವಿ ದೇವರು ಕ್ಷಮಿಸಿದ್ರು ಅಂತ. ಕೂಡಲೇ ದೇವರು ಎಲಿಯನನ್ನು ಕೂಲ್ ಮಾಡುತ್ತಾರೆ. ಆಕ್ಚುಲ್ ಆಗಿ ಅದೇ, ಅವನನ್ನು ಕಾಂಪ್ರಮೈಸ್ ಮಾಡುತ್ತಾರೆ. ಏನ್ ಹೇಳುತ್ತಾರೆ ಅಂದ್ರೆ ಅದು ಅವನ ಕಾಲದಲ್ಲಿ ನಡೆಯೋದಿಲ್ಲ, ಅವನ ಮಗನ ಕಾಲದಲ್ಲಿ ನಾನು ಮಾಡುತ್ತೇನೆ ಎನ್ನುತ್ತಾರೆ. ಆಕ್ಚುಲ್ ಆಗಿ ದೇವರೇ ಬಹಳವಾಗಿ ಯೋಚನೆ ಮಾಡಬೇಕು, ಏನಿದು ನಾನು ಈ ರೀತಿಯಾಗಿ ಹೇಳಿದ್ನಲ್ಲ ಹಾಗೆಂಬುದಾಗಿ. ಆದ್ರೆ ಅವ್ರು ಏನು ಯೋಚನೆ ಮಾಡುತ್ತಾರೆ ಅಂದ್ರೆ ಎಲಿಯನ್ ಏನಂದುಕೊಳ್ಳುತ್ತಾನೆ ಎಂಬುದಾಗಿ. ಈ ರೀತಿ ಹೇಳಿ ಬಂದಂತ ವಿಷಯ ನಡೆಯಲಿಲ್ವಲ್ಲ. ಎಲಿಯನು ಹೇಳಿ ನಡೆಯದೇ ಇರುವಂತ ಒಂದೇ ಒಂದು ವಿಷಯ ಅದೇನೆ. ಅದು ಆಗ ನಡೆಯಲಿಲ್ಲ, ನಂತರ ನಡೆಯಿತು, ನಮಗೆ ಗೊತ್ತಿಲ್ಲ, ಆದರೆ ಆಗ ನಡೆಯಲಿಲ್ಲ. ಹಾಗಾದರೆ ಯೋಚನೆ ಮಾಡಿ ನೋಡಿರಿ, ತಂದೆಯ ಚಿತ್ತ ಏನೆಂಬುದಾಗಿ ಅದನ್ನು ತಿಳಿದು ಅದರ ಪ್ರಕಾರ ಮಾಡುವವನು ದೇವರಿಗೆ ಬೇಕು. ಯೋನಾಗೆ ಅದು ಅರ್ಥ ಆಗಲಿಲ್ಲ, ಯೋನಾಗೆ ಅದು ಗೊತ್ತಾಗಲಿಲ್ಲ. ನಾನು ಯಾಕಾದರೂ ಹೇಳಿದ್ನೋ ಈ ಪ್ರವಾದನೆಯನ್ನು,
ನಾನು ಯಾಕೆ ನಿನ್ನನ್ನು ಯೂಸ್ ಮಾಡಿದೆ ಅಂದ್ರೆ, ಯಾಕೆ ಹೋಗಿ ಹೇಳಲು ಹೇಳಿದೆ ಅಂದ್ರೆ, ನೀನು ಹೇಳಿದ್ದೆಲ್ಲ ಅಲ್ಲಿ ನಡೆಯಬೇಕೆಂಬುದಾಗಿ ಅಲ್ಲ, ನಾನು ಅಂದುಕೊಂಡಿದ್ದು ಅಲ್ಲಿ ನಡಿಬೇಕು, ಅದಕ್ಕಾಗಿ ನಿನ್ನನ್ನು ಯೂಸ್ ಮಾಡಿದೆ. ಇದುವೇ ದೇವರ ಸೇವೆಯಲ್ಲಿ ನಿಮ್ಮನ್ನು ನನ್ನನ್ನು ಉಪಯೋಗಿಸುವಂತ ವಿಧಾನ. ನೋಹನಿಗೀಗ ಏನ್ ಚಿಂತೆ? ಶುದ್ಧವಾಗಿರುವಂಥದ್ದು ಒಳಗೆ ಬರ್ತಾ ಇದೆ, ಓಕೆ ದೇವರೇ. ಈ ಶುದ್ಧವಿಲ್ಲದೆ ಇರುವಂಥದ್ದನ್ನ ಯಾಕೆ ಕರ್ಕೊಂಡು ಬಂದ್ರಿ? ಯಾಕೆ ಒಳಗೆ ಸೇರಿಸುತ್ತಾ ಇದ್ದೀರಾ? ಅದು ಶುದ್ಧವಾಗಿರುವುದನ್ನು ಕೆಡಿಸೋದಿಲ್ವಾ? ಮತ್ತೆ ನಾವೇ ಎಂದಿನಂತೆ ಆಗೋದಿಲ್ವಾ? ಅದನ್ನು ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ ನೋಹನು. ದೇವರು ನಾವೆಯೊಳಗೆ ಶುದ್ಧವಿಲ್ಲದೆ ಇರುವಂತ ತರುತ್ತಾ ಇದ್ದಾರೆ. ಅವರು ತರುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇರುತ್ತದೆ. ಇವತ್ತು ನಿಮ್ಮ ಸೇವೆಯಲ್ಲಿ ದೇವರು ಕೆಲವು ಕಾರ್ಯಗಳನ್ನು ಅನುಮತಿಸುವಾಗ ಅದು ನಿಮಗೆ ಪ್ರಿಯವಿಲ್ಲದದ್ದಾಗಿ ಇರುತ್ತದೆ. ಅದು ನಿಮಗೆ ಇಷ್ಟವಿಲ್ಲದೇ ಆಗಿರುತ್ತದೆ. ಅಷ್ಟೇ ಯಾಕೆ, ಅದು ನಿಮ್ಮ ದೃಷ್ಟಿಗೆ ಅಶುದ್ಧವಾಗಿ ಕೂಡ ಇರುತ್ತದೆ. ಆದರೆ ಅವರ ದೃಷ್ಟಿಯಲ್ಲಿ ಅದೇ ಯೋಜನೆಯಾಗಿರುತ್ತದೆ. ಅವರು ಸೇರಿಸಿಕೊಂಡಂಥದ್ದನ್ನು ತಿರಸ್ಕರಿಸುವುದಕ್ಕೆ ನೀವು ನಾನು ಯಾರು? ಅವರು ಬೇಕು ಎಂದು ಹೇಳಿದ್ದನ್ನು ಬೇಡ ಎಂದು ಹೇಳುವುದಕ್ಕೆ ನೀವು ನಾನು ಯಾರು? ಸೇವೆ ಎನ್ನುವಂಥದ್ದು ನಿಮ್ಮ ನನ್ನ ಚಿತ್ತದ ಪ್ರಕಾರವಾಗಿ ಮಾಡುವುದಲ್ಲ. ಸೇವೆ ಎನ್ನುವಂಥದ್ದು ದೇವರ ಚಿತ್ತದ ಪ್ರಕಾರ ಮಾಡುವುದು. ಕರ್ತನು ಒಬ್ಬರನ್ನು ಸೇರಿಸಿಕೊಂಡ್ರು ಅಂದರೆ ಬೇಡ ಎನ್ನುವುದಕ್ಕೆ ನೀವು ನಾನು ಯಾರು? ಇವತ್ತು ಒಂದು ಗುಂಪಿದೆ, ಅವರಿಗೆ ಇಷ್ಟ ಬಂದಂತೆ. ಈಗ ನೋಡಿ, ಸೊಲೊಮೋನನನ್ನು ದೇವರು ಅಭಿಷೇಕ ಮಾಡಿದರು. ಸೊಲೊಮೋನನನ್ನು ದೇವರು ಅಭಿಷೇಕ ಮಾಡಿದರು ರಾಜನಾಗಿ. ಇದು ಯಾರಿಗೆ ಇಷ್ಟವಾಗಲಿಲ್ಲ? ಯೋಬನಿಗೆ ಇಷ್ಟವಾಗಲಿಲ್ಲ. ಯೋಬನಿಗೆ ಅದು ಇಷ್ಟವಾಗಲಿಲ್ಲ. ಯೋಬನೇನು ಮಾಡುತ್ತಾನೆ? ನಾನು ಹೋಗಿ ಅದೋನಿಯನನ್ನು ಅಭಿಷೇಕ ಮಾಡುತ್ತೇನೆ. ಈಗ ಯೋಬನಿಗೆ ಯಾಕೆ ಸೊಲೊಮೋನನನ್ನು ಅಂಗೀಕರಿಸುವುದಕ್ಕೆ ಆಗಲಿಲ್ಲ ಗೊತ್ತಾ? ಸೊಲೊಮೋನನ ತಾಯಿ ಯಾರೆಂಬುದಾಗಿ ಯಾರಿಗೆ ಗೊತ್ತು? ಯೋಬನಿಗೆ ಗೊತ್ತು. ಆ ಹೆಂಗಸಿಗೋಸ್ಕರವಾಗಿ ದಾವೀದನ ಏನ್ ಮಾಡ್ದಂತೆ ಯಾರಿಗೆ ಗೊತ್ತು? ಯೋಬನಿಗೆ ಗೊತ್ತು. ಈ ಬತ್ಷೆಬಳಿಗೆ ದಾವೀದನಿಗಿಂತ ಮುಂಚಿತವಾಗಿ ಊರಿಯನಿದ್ದನು. ಅವನನ್ನು ದಾವೀದನ ಏನ್ ಮಾಡ್ದಂತೆ ಯಾರಿಗೆ ಗೊತ್ತು? ಈ ಹೆಂಗಸು ಒಳಗೆ ಹೇಗೆ ಬಂದ್ಲು ಅಂತ ನನಗೆ ಗೊತ್ತು. ಈ ಹೆಂಗಸು ಒಳಗೆ ಬರುವುದಕ್ಕೆ ನಾನೇ ಕಾರಣ. ಆ ತಾಯಿಯ ಮಗನು ನನಗೆ ರಾಜನಾ? ಅರ್ಥವಾಗ್ತಿದೆ ನಿಮಗೆ? ಆ ತಾಯಿಯ ಮಗನು ನನಗೆ ರಾಜನಾಗ್ಬೇಕಾ? ದಾವೀದನ ನಂತರ ಅವನ ಸಂತತಿಯವರು ರಾಜ ಆಗ್ಬೇಕು, ಅದು ಒಪ್ಕೊಂತೇನೆ. ಅದು ಅಬ್ಷಲೋಮನಾಗಿದ್ದರೂ ಪರವಾಗಿಲ್ಲ, ಅದೋನಿಯನಾಗಿದ್ದರೂ ಪರವಾಗಿಲ್ಲ. ಇದುವೇ ಇವತ್ತು ಅನೇಕ ಜೊತೆ ಸೇವಕರುಗಳ ಹಾಗೂ ವಿಶ್ವಾಸಿಯ ಒಂದು ಭಾವನೆ. ಯಾವ ಭಾವನೆ ಇದೆ? ಇವರ ದೃಷ್ಟಿಯಲ್ಲಿ ಅವನು ಕೆಟ್ಟವನು, ಇವರ ದೃಷ್ಟಿಯಲ್ಲಿ ಅವನು ತಳ್ಳಲ್ಪಟ್ಟವನು, ಇವರ ದೃಷ್ಟಿಯಲ್ಲಿ ಅವನು ದೇವರಿಂದ ಅಂಗೀಕರಿಸಲ್ಪಡದೇ ಇರುವಂಥವನು. ಒಂದು ವಿದ್ಯಾಭ್ಯಾಸ ಇಲ್ಲ, ಯಾವುದೇ ಅರ್ಹತೆ ಇಲ್ಲ, ಅವನು ಹೋಗಿ ಹೋಗಿ ಪಾಸ್ಟ್ ಆಗಬೇಕಾ? ಅವನಿಗೆ ಹೋಗಿ ಹೋಗಿ ಆ ಪೋಸ್ಟಿಂಗಾ? ಅವನಿಗೆ ಹೋಗಿ ಹೋಗಿ ಪಾಸ್ಟಾಗಿ ಮಾಡಿದ್ದಾರಲ್ಲ. ದೇವರು ಹೇಳುತ್ತಾರೆ, ನೀನು ಬೇಡವೆಂದು ತಳ್ಳಿದ ಕಲ್ಲೇ ಅವರಿಗೆ ಮೂಲೆಗಲ್ಲಾಯಿತು. ದೇವರು ಅವರನ್ನು ನೋಡುವಂಥ ವಿಧಾನ ಬೇರೆಯಪ್ಪ. ನೀನು ಅವನ ತಾಯಿಯಾದ ಬತ್ಷೆಬಳನ್ನು ನೋಡಿದೀಯ, ಆದರೆ ಅವರು ಅವನ ಅಪ್ಪ ದಾವೀದನನ್ನು ನೋಡುತ್ತಾರೆ. ಅವನನ್ನು ನನಗೆ ಒಪ್ಪುವ ಮನುಷ್ಯನಾಗಿ ಕಂಡೆ. ನೀವು ನೋಡುವ ದೃಷ್ಟಿ, ಅವರ ದೃಷ್ಟಿ, ನಿಮ್ಮ ಯೋಜನೆ ಅವರ ಯೋಜನೆ ಒಂದೇ ಆಗಿರೋದಿಲ್ಲ. ಅವರ ಯೋಜನೆ ಎನ್ನುವಂಥದ್ದು ಬೇರೆ, ಅದು ಹೆವೆನ್ಲಿ ಪ್ಲಾನ್. ಸೊಲೊಮೋನನು ದೇವರ ಯೋಜನೆಯಲ್ಲಿ ಇದ್ದಾನೆ. ಅವನನ್ನು ಬೇಡ ಎಂದು ಹೇಳುವುದಕ್ಕೆ ನಾವ್ಯಾರು? ಹಾಗಾದರೆ ಶುದ್ಧವಾಗಿರುವುದು ಶುದ್ಧವಿಲ್ಲದೆ ಇರುವುದು ಎಂಬುದಾಗಿ ಹೇಳುವಾಗ ಅದೆಲ್ಲ ನಾನು ಅಂಗೀಕರಿಸಲ್ಲ ದೇವರೇ. ಶುದ್ಧವಾದದ್ದನ್ನು ಮಾತ್ರ ಸ್ವೀಕರಿಸುತ್ತಾನೆ ಅಂದರೆ ದೇವರು ನೋಹನಿಗೋಸ್ಕರವಾಗಿ ಯೋಜನೆ ಮಾರ್ಪಡಿಸುವುದಿಲ್ಲ. ಯೋಜನೆಗಾಗಿ ನೋಹನನ್ನೇ ಮಾರ್ಪಡಿಸುತ್ತಾರೆ. ಯಾಕಂದ್ರೆ ದೇವರಿಗೆ ಸಾವಿರಾರು ನೋಹನು ಸಿಗುತ್ತಾರೆ, ಆದರೆ ಒಂದೇ ಯೋಜನೆ ಮಾತ್ರ ಅವ್ರಿಗಿರುತ್ತದೆ. ಇವತ್ತು ಅಂತಹ ಒಂದು ಗುಂಪು ಒಳಗೆ ಕೂತಿದೆ. ಕರ್ತನು ಹೇಳಿದ ಪ್ರಕಾರವಾಗೆಲ್ಲ ಮಾಡಬೇಕು ಅಂದ್ರೆ ಅವರು ನಡುವೆ ಅವರ ಆಲೋಚನೆಯನ್ನು ಸೇರಿಸುತ್ತಾರೆ. ಶುದ್ಧವಿಲ್ಲದೆ ಇರುವುದನ್ನು ಸೇರಿಸಬಾರದು ದೇವರೇ. ಅದೆಲ್ಲ ಇವರೆಲ್ಲ ಈ ಒಂದು ಸ್ಥಾನಕ್ಕ ಇವರನ್ನ ತರಬೇಕು. ಯಾವ ಊರಿನವರಾಗಿದ್ರೇನು, ಯಾವ ಭಾಷೆಯವರಾಗಿದ್ರೇನು, ಯಾವ ಜಾತಿಯವರಾಗಿದ್ರೇನು, ದೇವರ ದೃಷ್ಟಿಯಲ್ಲಿ ಅವರು ರಕ್ತದಿಂದ ತೊಳೆಯಲ್ಪಟ್ಟವರು. ಅದೆಲ್ಲ ಒಂದ್ ಕಡೆ ಬಿಡಿ. ಅದೆಲ್ಲ ಮೀರಿ ದೇವರ ಯೋಜನೆಯಲ್ಲಿ ಅವನಿದ್ದಾನೆ. ಗಾಡ್ಸ್ ಪ್ಲಾನ್ ಅಲ್ಲಿ ಇರುವಂತವರನ್ನು ತಳ್ಳುವುದಕ್ಕೆ ನೀವು ನಾನು ಯಾರು? ಯು ಮಸ್ಟ್ ಅಕ್ಸೆಪ್ಟ್. ಆ ದೇವರ ಯೋಜನೆಯನ್ನು ಸ್ವೀಕರಿಸುವುದಾದರೆ ನೀನು ಕೂಡ ದೇವರ ಯೋಜನೆಯಲ್ಲಿ ಇರುತ್ತೀಯ. ಇಲ್ಲ ಅಂದ್ರೆ ನಿನ್ನನ್ನು ದೇವರ ಯೋಜನೆಯಿಂದ ದೇವರು ತಳ್ಳುತ್ತಾರೆ. ಕರ್ತನಿಗೆ ಅವರ ಯೋಜನೆಯೇ ಬಹಳ ಇಂಪಾರ್ಟೆಂಟ್. ಅದು ನೋಹನಿಗೆ ಚೆನ್ನಾಗಿ ಅರ್ಥವಾಯಿತು. ಅವರು ನೋಡುತ್ತಾರೆ, ಅವರು ಯಾರನ್ನಾದರೂ ಒಳಗೆ ಕರ್ಕೊಂಡು ಬರಲಿ, ಅದು ನನಗೆ ಆಗಬೇಕು. ನಾವೇನು ಕಟ್ಟುವುದಕ್ಕೆ ಹೇಳಿದ್ದು ಅವರು, ಲೋಕ ನಾಶವಾಗುತ್ತದೆ ಎಂದು ಹೇಳಿದ್ದು ಅವರು, ಪ್ರಸಂಗ ಮಾಡುವುದಕ್ಕೆ ಹೇಳಿದ್ದು ಅವರು. ಒಂದು ವೇಳೆ ನೀವು ನಾನಾಗಿದ್ದರೆ ಆ ರೀತಿಯಾಗಿ 100 ವರ್ಷ ಪ್ರಸಂಗ ಮಾಡ್ತಿದ್ವಾ? ಒಂದು 99 ವರ್ಷ ನಡೆಯದೇ ಇರುವಂಥ ವಿಷಯವನ್ನು ಪ್ರಸಂಗ ಮಾಡುತ್ತೇವಾ? ಆದರೆ ನೋಹ ಎಡೆಬಿಡದೆ ಮಾಡುತ್ತಾನೆ. ಜಲಪ್ರಳಯ ಬರುತ್ತದೆ, ಲೋಕವು ನಾಶವಾಗುತ್ತದೆ. ಎಲ್ಲರೂ ಅಂದುಕೊಂಡಿರುತ್ತಾರೆ ಈ ವ್ಯಕ್ತಿಗೆ ಬೇರೆ ಕೆಲಸವೇ ಇಲ್ಲ ಗೊತ್ತಾ? ಈ ಮುದ್ಕ ಇದ್ದಾನಲ್ಲ, ಹೌದು ಅವ್ರ ಮುದ್ಕನೇ 600 ವರ್ಷ ಆಗಿದೆ. ಈ ಮುದ್ಕ ಇದ್ದಾನಲ್ಲ, ನನಗೆ ಬುದ್ಧಿ ಬಂದ ಆಗಿನಿಂದ ಲೋಕ ನಾಶವಾಗುತ್ತದೆ ಆಗುತ್ತದೆ ಅಂತ ಹೇಳುತ್ತಲೇ ಇದ್ದಾನೆ. ನೀವು ನೋಡಿ, ಎಲ್ಲರೂ ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಾಯಿನನು ಕೋಟೆ ಕಟ್ಟಿದ್ದಾನೆ. ಎಲ್ಲರನ್ನೂ ಕೂಡ ನೋಡಿರಿ, ಬಲಿಷ್ಠನಾಗಿದ್ದಾನೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನೋಹನ ಕಾಲದಲ್ಲಿ ಎಲ್ಲರೂ ಹೇಗಿದ್ರಂತೆ? ಪರಾಕ್ರಮಶಾಲಿಗಳು, ಜೈಂಟ್ಸ್ ಆಗಿದ್ದರು. ಎಲ್ಲ ನೋಡಿ, ದೊಡ್ಡ ದೊಡ್ಡ ಜೈಂಟ್ಸ್, ಟೆಕ್ನಾಲಜಿ ಜೈಂಟ್ಸ್, ಎಕನಾಮಿ ಜೈಂಟ್ಸ್, ಬಿಸ್ನೆಸ್ ಜೈಂಟ್ಸ್, ವಿದ್ಯಾಭ್ಯಾಸದಲ್ಲಿ ಜೈಂಟ್ಸ್ ಎಲ್ಲರೂ ಇದ್ದಾರೆ.
ಭಯಂಕರವಾಗಿದೆಯಲ್ಲ, ಆದರೆ ಈ ವ್ಯಕ್ತಿ ಸಂಬಂಧವೇ ಇಲ್ಲದೆ ಲೋಕ ನಾಶವಾಗುತ್ತದೆ. ನಾವೊಳಗೆ ಬಂದರೆ ತಪ್ಪಿಸಿಕೊಳ್ಳುತ್ತೀರಾ? 100 ವರ್ಷ ಕಿರಿಚಾಡುತ್ತಾನೆ. ಅವನು ಯಾವತ್ತೂ ಫೆಡ್ಡಪ್ ಆಗಲಿಲ್ಲ. ಅವನು ಸೋತು ಹೋಗಲೇ ಇಲ್ಲ. ವಾಕ್ಯ ಹೇಳುತ್ತದೆ, ಜಲಪ್ರಳಯವು ಬರುವ ತನಕ ಹೇಳುತ್ತಲೇ ಇರು ನೀನು. ಅದುವೇ ತಂದೆಯ ಚಿತ್ತವನ್ನು 100% ಮಾಡುವಂಥದ್ದು. ನೋಹನು ದೇವರು ಹೇಳಿದ ಪ್ರಕಾರವೇ ಮಾಡಿದನು. ನನ್ನ ತಂದೆಯ ಚಿತ್ತ ಅದು ಏನು ಬೇಕಾದರೂ ಆಗಿರಲಿ, ಯಾವುದು ಬೇಕಾದರೂ ಆಗಿರಲಿ, ಒಳಗೆ ಬರಬೇಕಾ ಬರುತ್ತೇನೆ, ಇವರನ್ನು ಸೇರಿಸಿಕೊಳ್ಬೇಕಾ ಸೇರಿಸಿಕೊಳ್ತೇನೆ. ಇವನು ಹೋಗುತ್ತಾನಾ, ಅವನನ್ನು ಕಳಿಸಿಕೊಡು. ಒಬ್ಬನು ಹೋಗುತ್ತಾನಾ, ಕಳಿಸಿಕೊಡು. ಸ್ತೋತ್ರ, ಪ್ರೈಸ್ ಲಾರ್ಡ್. ಹೋಗ್ಬಾರಪ್ಪ. ನಮ್ಮ ಹತ್ರ ಇರುವಂಥ ದೊಡ್ಡ ಸಮಸ್ಯೆ ಏನು ಗೊತ್ತಾ? ದೊಡ್ಡ ಪ್ರಾಬ್ಲಮ್ಮು, ದೇವರು ಕಳಿಸುವವರನ್ನ ಇಟ್ಕೊಂಡಿರ್ತೇವೆ. ಕರ್ತನು ಕಳಿಸಬೇಡ ಎಂಬುದಾಗಿ ಹೇಳಿರುವವರನ್ನು ನಾವು ಕಳಿಸ್ತೇವೆ. ನಮ್ಮ ಹತ್ರ ಇರುವಂಥ ದೊಡ್ಡ ಸಮಸ್ಯೆ, ಲೋಟನನ್ನು ಕಳಿಸು ಅಂದರೆ ಲೋಟನನ್ನು ಹೇಳ್ತಾ ಇದ್ದೀರಾ? ಲೋಟನ್ ಯಾರು ಗೊತ್ತಾ? ನನ್ನ ಅಣ್ಣನ ಮಗ. ಅವನು ಯಾರು ಗೊತ್ತಾ? ನಾನು ಮೆಸೊಪೊತಾಮಿಯ ದೇಶದಿಂದ ಹೊರಟು ಬಂದಾಗಿನಿಂದ ನನ್ನೊಂದಿಗೆ ಇದ್ದಂಥವನು. ಲೋಟನು ಯಾರು ಗೊತ್ತಾ? ಕಾನಾನಿಂದ ಹಾರಾನ್ವರೆಗೂ ನನ್ನ ಜೊತೆಗೇನೆ ಬಂದವನು. ನಾವಿಬ್ಬರು ಒಟ್ಟಾಗೆ ಬಂದ್ವಿ. ಅವನನ್ನು ನೋಡಿ, ಎಷ್ಟು ದೊಡ್ಡ ಪರಿವಾರ. ಲೋಟನನ್ನು ಕಳಿಸುವುದಕ್ಕೆ ಹೇಳ್ತಿದ್ದೀರಾ? ಲೋಟನನ್ನು ಕಳಿಸುವುದ್ರೆ ಮಾತ್ರವೇ ಮಗನೇ ನೀನು ಬಾಳಕ್ಕೆ ಸಾಧ್ಯ. ನನ್ನ ಯೋಜನೆ ಲೋಟನನ್ನು ಕಳಿಸುವಂಥದ್ದು. ಹಾಗಾದ್ರೆ ಲೋಟನನ್ನು ಯಾವಾಗ ಸೇರಿಸಿಕೊಳ್ಳುತ್ತೀರಿ? ಯಾವಾಗ ಅಂತ ನನಗೆ ಗೊತ್ತು. 10 ತಲೆಮಾರದ ನಂತರ ರೂತಳ ಮೂಲಕ ಲೋಟನ ಸಂತತಿ ಸೇರಿಸಿಕೊಳ್ಳುತ್ತೇನೆ. ಅದೆಲ್ಲ ನಾನು ನೋಡ್ಕೊಳ್ತೇನೆ. ನಿನ್ನ ಕೆಲಸ ಕಳಿಸು ಅಂದ್ರೆ ಕಳಿಸು, ಕಳಿಸೋದಿಲ್ಲ. ನಾವೇನ್ ಮಾಡುತ್ತೇವೆ ಗೊತ್ತಾ? ಅಯ್ಯಯ್ಯೋ, ಇಷ್ಟು ವರ್ಷ ಇದ್ದಂಥವ್ರನ್ನ ಹೇಗೆ ಕಳಿಸೋದು? ನಾನೀಗ ಒಂದು ವಿಷಯವನ್ನು ಕಲಿತುಕೊಂಡೆ, ಒಂದೇ ಒಂದನ್ನು ಕಲಿತುಕೊಂಡೆ. ಏನು ಗೊತ್ತಾ? ಕರ್ತನ ಕೃಪೆ ಅದು, ಅದು ಕೂಡ ದೇವರ ದಯೆನೆ. ಕಳಿಸು ಅಂದ್ರೆ ನಾನೀಗ ಕಳಿಸುವುದಕ್ಕೆ ಬಹಳ ರೆಡಿಯಾಗಿದ್ದೇನೆ. ದೇವರು ಯಾರನ್ನಾದ್ರೂ ಕಳಿಸು ಅಂದ್ರೆ ಇಮಿಡಿಯೇಟ್ ಆಗಿ ಕಳಿಸುವುದಕ್ಕೆ ರೆಡಿಯಾಗಿದ್ದೇನೆ. ನನ್ನ ಹತ್ರ ಬಂದು ಹೋಗುತ್ತೇನೆ ಅಂದ್ರೆ ಹೋಗ್ಬನ್ನಿ ಎನ್ನುತ್ತೇನೆ. ಯಾಕೆ ಎಂಬುದಾಗಿ ಕೇಳುವುದಿಲ್ಲ. ಯಾಕೆ ಎಂಬುದಾಗಿ ನಾನು ಏನು ಮಾಡೋದಿಲ್ಲ, ಕೇಳೋದೇ ಇಲ್ಲ. ಯಾಕೆ ಕೇಳೋದಿಲ್ಲ ಅಂದರೆ, ಯಾಕೆ ಕೇಳಬೇಕು? ಕರ್ತನೊಬ್ಬರನ್ನು ಕಳಿಸ್ತಾ ಇದ್ದಾರೆ. ಓಕೆ, ಹೋಗ್ಬಾ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ದೇವ್ರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿ ಅಂದರೆ ಪ್ರಾರ್ಥನೆ ಮಾಡಿ ಕಳಿಸ್ತೇನೆ. ಪ್ರಾರ್ಥನೆ ಮಾಡದೆ ಅವನೇ ಹೋಗುತ್ತಾನೆ ಅಂದರೆ ಹೋಗ್ಬಾ, ಯಾವ ಸಮಸ್ಯೆ ಇಲ್ಲ. ಅದೇ ಸಮಯದಲ್ಲಿ ದೇವರು ನಮ್ಮ ಹತ್ರ ಒಬ್ಬರನ್ನು ಕಳಿಸ್ತಾರೆ, ಇವರನ್ನು ಇಟ್ಟುಕೋ ಎಂಬುದಾಗಿ. ಇವ್ರು ಏನು ಕ್ವಾಲಿಫಿಕೇಶನ್? ನಿನ್ಗೇನಪ್ಪ ಗೊತ್ತು? ಓದಕ್ಕೆ ಬರುತ್ತಾ, ಹಾಡಕ್ಕೆ ಬರುತ್ತಾ? ಅದೆಲ್ಲ ನಿನಗೆ ಅವಶ್ಯವೇ ಇಲ್ಲ. ಅವನನ್ನು ದೇವರು ಕರೆದಿದ್ದಾರೆ ಅಂದರೆ ಅವನನ್ನು ರೂಪಿಸುವುದಕ್ಕೋಸ್ಕರವಾಗಿ ಕಳಿಸಿದ್ದಾರೆ. ನನಗೆ ಒಂದು ಗೊತ್ತು, ದೇವರು ನಮ್ಮ ಹತ್ರ ಒಬ್ಬರನ್ನು ಕಳಿಸುತ್ತಾರೆ ಅಂದರೆ 2 ರೀಸನ್ ಇರುತ್ತೆ. ಅವನನ್ನು ನಾವು ರೂಪಿಸಬೇಕು, ಇಲ್ಲ ಅಂದರೆ ಅವನಿಂದ ನಾವು ರೂಪಿಸಲ್ಪಡಬೇಕು. ಯಾವುದೋ ಒಂದು ಇರುತ್ತದೆ, ಕನ್ಫರ್ಮ್ ಆಗಿರುತ್ತದೆ. ಒಂದು, ಅವನು ನಮ್ಮಿಂದ ರೂಪಿಸಲ್ಪಡಬೇಕು, ಇಲ್ಲ ಅಂದರೆ ಅವನಿಂದ ನಾವು ರೂಪಿಸಲ್ಪಡಬೇಕು. ನಮ್ಮ ಹತ್ರ ದೇವರು ಬಹಳ ಕಠಿಣವಾದ ವ್ಯಕ್ತಿಯನ್ನು ಕಳಿಸುತ್ತಾರೆ. ಅವನು ಯಾರಾಗಿರುತ್ತಾನೆ ಅಂದರೆ ನಮ್ಮ ಕೋಪವನ್ನು ನಿಯಂತ್ರಿಸುವವನಾಗಿರುತ್ತಾನೆ. ನಾವು ಸುಮ್ಮನೆ ಕೋಪಗೊಳ್ಳುತ್ತೇವೆ ಅಲ್ವಾ, ಅವನು ಇನ್ನೂ ನಮ್ಮನ್ನು ಕೋಪಗೊಳಿಸುತ್ತಾನೆ. ಕಡೆಯದಾಗಿ ನಾವು ತಿದ್ದುಕೊಂಡು ಮೌನವಾದ ನಂತರವಾಗಿ ಅವನು ಕೂಡ ಸರಿ ಹೋಗುತ್ತಾನೆ. ದೇವರು ಹೇಳುತ್ತಾರೆ, ಅವನನ್ನು ಯಾಕೆ ನಾನು ನಿನ್ನ ಹತ್ರ ಕಳಿಸಿದೆ ಗೊತ್ತಾ? ಯಾಕೆ ದೇವರೇ? ಅವನನ್ನು ನಾನು ಈಸಿಯಾಗಿ ತಿದ್ದುತ್ತೇನೆ, ನಿನ್ನನ್ನೇ ತಿದ್ದುವುದಕ್ಕೆ ಆಗಲಿಲ್ಲ ನನ್ನ ಕೈಲಿ. ಆದ್ರಿಂದಲೇ ಅವನನ್ನು ನಾನು ಕಳಿಸಿದ್ದೇನೆ. ಅವನೇ ಹೇಳುತ್ತಾನೆ, ನಾನು ಬರುವಾಗ ಬಹಳ ಕೋಪವುಳ್ಳವರಾಗಿದ್ರಿ ಪಾಸ್ಟರ್, ಈಗ ನೀವು ಬಹಳ ಮೌನವಾಗಿದ್ದೀರಾ, ನೀನೇ ಕಣೋ ನಾನು ತಿದ್ದಿದ್ದು. ಅದಕ್ಕೆ ದೇವರು ನನ್ನ ಹತ್ರ ಕಳಿಸಿದ್ದಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಮನೆಯಲ್ಲಿ ಅಮ್ಮನ ಹತ್ರ ಸರಿ ಹೋಗದೇ ಇರೋವನು ಹೆಂಡತಿ ಹತ್ರ ಸರಿ ಹೋಗುತ್ತಾನೆ. ಅದಕ್ಕೆ ದೇವರು ಹೆಂಡತಿಯನ್ನು ಕೊಡುತ್ತಾರೆ. ಅರ್ಥವಾಗ್ತಿದೆ? ಒಂದು, ದೇವರು ನಮ್ಮ ಹತ್ರ ಕಳಿಸುತ್ತಾರೆ ಅಂದರೆ ಒಂದು, ಅದು ನಮ್ಮಿಂದ ತಿದ್ದುಕೊಳ್ಳಬೇಕು. ಎರಡನೆಯದು, ನಾವು ಅವರಿಂದ ತಿದ್ದುಕೊಳ್ಳಬೇಕು. ಹಾಗಾದ್ರೆ ದೇವರು ನಮ್ಮ ಹತ್ರ ಒಬ್ಬರನ್ನು ಕಳಿಸುವಾಗ ನಮ್ಮನ್ನು ತಿದ್ದುವುದಕ್ಕೆ ಕಳಿಸುತ್ತಿದ್ದಾರೆ. ಅವನನ್ನು ಬೇಡ ಎನ್ನುವುದಕ್ಕೆ ನೀವು ನಾನು ಯಾರು? ಅರ್ಥ ಆಗ್ತಿದೆಯಾ? ಹಾಗಾದರೆ ಕರ್ತನು ಆ ಒಂದು ಕಾರ್ಯವನ್ನು ಯಾಕೆ ಅನುಮತಿಸುತ್ತಿದ್ದಾರೆ ಎಂಬುದಾಗಿ ಮೊದಲು ನಾವು ಆ ವಿಷಯವನ್ನು ಗ್ರಹಿಸಬೇಕು. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದುವೇ ದೇವರು ಹೇಳಿದ ಪ್ರಕಾರವಾಗಿಯೇ ಅವನು ಮಾಡಿದನು. ಹಲ್ಲೆಲೂಯಾ. ಎರಡನೆಯದಾಗಿ ಓದಿರಿ, ವಿಮೋಚನಕಾಂಡ ಪುಸ್ತಕ 39ನೇ ಅಧ್ಯಾಯ 42ನೇ ವಾಕ್ಯ ಓದಿರಿ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಆ ಕೆಲಸವನ್ನೆಲ್ಲ ಮಾಡಿದ್ದರು. ವಾಕ್ಯ ಏನು ಹೇಳುತ್ತದೆ? ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಆ ಕೆಲಸವನ್ನೆಲ್ಲ ಮಾಡಿದ್ದರು. ಈಗ ತಂದೆಯ ಚಿತ್ತವನ್ನು ನಾನು ಮಾಡುವಂಥದ್ದೆಂಬುದಾಗಿ ಒಂದಿದೆ, ನನ್ನ ಮೂಲಕ ಇನ್ನೊಂದು ಗುಂಪು ಮಾಡುವಂಥದ್ದು ಇನ್ನೊಂದಿದೆ. ನಾನೀಗ ಮಾಡುತ್ತೇನೆ, ಮೋಶೆ ಮಾಡುತ್ತೇನೆ. ಅರ್ಥವಾಗ್ತಿದೆಯಾ ಇವಾಗ ನಿಮಗೆ ವಿಷಯದಲ್ಲಿ? ಅಲ್ಲಿ ನೋಹನಿಗೆ ಮಾಡುವುದಕ್ಕೆ ಹೇಳಿದ್ರು, ಇಲ್ಲಿ ದೇವರು ಮೋಶೆಗೆ ಮಾಡುವುದಕ್ಕೆ ಹೇಳಿಲ್ಲ, ಮೋಶೆಯ ಮೂಲಕ ಇನ್ನೊಂದು ಗುಂಪು ಮಾಡುವುದಕ್ಕೆ ಹೇಳಿದ್ರು. ಅರ್ಥವಾಗ್ತಿದೆಯಾ? ಇದು ನೆಕ್ಸ್ಟ್ ಜನರೇಷನ್ ದೇವರ ಚಿತ್ತ ಮಾಡುವಂಥದ್ದು. ಮುಂದಿನ ವಾಕ್ಯ ಓದಿರಿ, 43ನೇ ವಾಕ್ಯ. ಅವರು ಮಾಡಿದ್ದ ಕೆಲಸವನ್ನೆಲ್ಲ ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಎಲ್ಲವನ್ನೂ ಮಾಡಿ ಮುಗಿಸಿದರೆಂದು ತಿಳುಕೊಂಡು ಅವರನ್ನು ಆಶೀರ್ವದಿಸಿದನು. ಆಶೀರ್ವಾದ ಎಲ್ಲಿ ಬರುತ್ತದೆ ಗೊತ್ತಾ? ಕರ್ತನು ಹೇಳಿದ ಪ್ರಕಾರವಾಗೆಲ್ಲ ಮಾಡಿ ಮುಗಿಸುವಾಗ ಆ ಆಶೀರ್ವಾದ ಬರುತ್ತದೆ. ಆದರೆ ಆ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳುವುದಕ್ಕೆ ಆ ಯೋಜನೆ ಅವರಿಗೆ ಕೊಡಲ್ಪಡಲಿಲ್ಲ, ಆ ಯೋಜನೆ ಮೋಶೆಗೆ ಕೊಡಲ್ಪಟ್ಟಿದ್ದು.
ನಾನು ಹೇಳಿದ ಅರ್ಥವಾಯ್ತಾ? ಆದರೆ ಮೋಶೆ ಆ ಕೆಲಸವನ್ನು ಮಾಡಬಾರದು. ಮೋಶೆ ನೋಡಬೇಕು, ಅವರು ಅದನ್ನು ಮಾಡಬೇಕು. ಇದು ಮುಂದಿನ ಪಾಯಿಂಟ್. ಇರುವುದರಲ್ಲಿಯೇ ಮೋಶೆಗೆ ಏನಾದರೂ ಹೇಳಿದ್ರೆ ಅವರು ಸೂಪರ್ ಆಗಿ ಮಾಡ್ತಾರೆ. ಯಾಕಂದರೆ ಮೋಶೆ ರಾಮಸೇಸ್ಗೆ ಒಂದು ಊರನ್ನು ಕಟ್ಟಿದಂಥ ಮನುಷ್ಯ, ಇಂಜಿನಿಯರ್. ಐಗುಪ್ತದ ಸರ್ವ ವಿದ್ಯೆಯಲ್ಲಿಯೂ ಬಲ್ಲವನು, ವಾಕ್ಚಾತುರ್ಯದಲ್ಲಿ ಬಲ್ಲವನಾಗಿದ್ದನು. ಅದೆಲ್ಲ ಸುಮ್ಮನೆ ಹೇಳೋದಕ್ಕಾಗಲ್ಲ. ಮೋಶೆ ಕುರಿತು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿದೆ. ಆದರೆ ಇಲ್ಲಿ ಮೋಶೆಗೆ ಕೊಡಲ್ಪಟ್ಟಂಥ ಟಾಸ್ಕ್ ಏನು ಗೊತ್ತಾ? ನೀನು ಹೋಗಿ ಏನು ಮಾಡು ಮೋಶೆ, ಕೆಳಗೆ ಹೋಗಿ ಇದನ್ನೆಲ್ಲ ಕಟ್ಟು ಅಂದರೆ ಮೋಶೆ ಓಕೆ ಅನ್ನುತ್ತಾರೆ. ಮೋಶೆ, ನೀನು ಕೆಳಗೆ ಹೋಗು, ಅಲ್ಲಿ ನಾನು ನಿನಗೆ ಒಬ್ಬನನ್ನು ಕೊಡುತ್ತೇನೆ, ಅವನು ಕಟ್ಟುತ್ತಾನೆ, ನೀನು ನೋಡು. ಇದು ಇರುವುದರಲ್ಲಿಯೇ ಬಹಳ ಕಷ್ಟವಾದ ಕೆಲಸ. ನಿಮ್ಮ ಬಳಿ ಕೊಟ್ಟವರ ಮೂಲಕವಾಗಿ ದೇವರ ಚಿತ್ತ ಮಾಡಿಸುವಂಥದ್ದು ಎಷ್ಟು ಕಷ್ಟ ಕೆಲಸ ಗೊತ್ತಾ? ನಿಮಗೆ ಅದರ ಕುರಿತು ಕಷ್ಟವಾ ಈಸಿಯಾ ಎಂಬುದಾಗಿ ಸಂದೇಹವಿದೆ ಅಂದರೆ ನಿಮಗೆ ದೇವರು ಕೊಟ್ಟ ದರ್ಶನವನ್ನು ನಿಮ್ಮ ಹೆಂಡತಿಯ ಮೂಲಕ ಮಾಡಿಸಿ ನೋಡೋಣ. ನಿಮ್ಮಿಂದಲೇ ಅದಾಗೋದಿಲ್ಲ. ಆ ಚಿತ್ತವನ್ನು ಆ ತಾಯಿ ಅರ್ಥ ಮಾಡಿಕೊಳ್ಳುವುದಕ್ಕೆ 10 ವರ್ಷವಾಗುತ್ತದೆ. 10 ವರ್ಷವಾದ ನಂತರ ಹೇಳುತ್ತದೆ, ನೀವು ಇದನ್ನೇ ದೇವರ ಚಿತ್ತ ಎಂಬುದಾಗಿ ಇಷ್ಟು ವರ್ಷ ಹೇಳುತ್ತಿದ್ದೀರಾ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಾವು ಆಲ್ರೆಡಿ ದೇವರ ಚಿತ್ತ ಬಿಟ್ಟು ಹೋಗಿರ್ತೀವಿ. ಆ ದೇವರ ಚಿತ್ತ ಏನೆಂಬುದಾಗಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂಥದ್ದು ಎಂಬುದಾಗಿದೆ ಅಲ್ವಾ, ಅದು ಬಹಳ ಕಷ್ಟಕರವಾದದ್ದು. ಕರ್ತನು ಹೇಳುತ್ತಾರೆ. ಅದು ಯಾವ ರೀತಿಯಾಗಿ ಹೇಳುತ್ತಾರೆ ಎಂಬುದಾಗಿ ನೋಡಿರಿ, ಓದಿರಿ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಮಾದರಿ. ಐ ಹ್ಯಾವ್ ಮಾಡೆಲ್. ನನಗೆ ಒಂದು ಮಾದರಿ ಇದೆ. ಆ ಮಾಡೆಲ್ ಪ್ರಕಾರವಾಗಿ ಏನ್ ಮಾಡಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಗೂಡಾರವನ್ನು, ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ನಿನ್ನ ಇಷ್ಟದಂತೆ ಮಾಡಕ್ಕಾಗಲ್ಲ. ಸಾಮಾನು ಮಾಡು ಅಂದ್ರೆ ಹಾಗೆ ಮಾಡಕ್ಕಾಗಲ್ಲ. ಪಾತ್ರೆ ಉದ್ದ, ಅಗಲ, ಎತ್ತರ ಹೇಗೆ ಇರಬೇಕು, ಅದರ ಮೆಟೀರಿಯಲ್ ಯಾವ ರೀತಿಯಾಗಿರಬೇಕು, ಅದೆಲ್ಲ ನಾನು ಹೇಳುತ್ತೇನೆ. ಆ ಮಾಡೆಲ್ ಪ್ರಕಾರವಾಗಿ ನೀನೇನ್ ಮಾಡಬೇಕು, ಮಾಡಬೇಕು. 40ನೇ ವಾಕ್ಯ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ನೋಡು. 2ನೇದಾಗಿ, ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಸುಮ್ಮನೆ ಏನೋ ಒಂದು ಅರ್ಧ ಇಂಚು ಕೂಡ ಜಾಸ್ತಿ ಆಗಬಾರದು. 30 ಮೊಳ ಅಂದರೆ 30 ಮೊಳ ಅಷ್ಟೇನೆ. 30 ಮೊಳ 2 ಇಂಚು ಅಂದರೆ ಇಲ್ಲ, ಅದಾಗಲ್ಲ. ಕಾಲ್ಭಾಗ ಅಂದರೆ ಕಾಲ್ಭಾಗನೇ. ಕಾಲ್ಭಾಗ ಅರ್ಧ ಇಂಚು ಅಂದರೆ ಅದಿಲ್ಲ, ಅಷ್ಟೇನೆ. ಇಷ್ಟು ಅಂದರೆ ಇಷ್ಟೇನೆ, ಅಷ್ಟೇನೆ. ಮಾದರಿಯ ಪ್ರಕಾರವಾಗಿ ಮಾಡುವುದಕ್ಕೆ ಎಚ್ಚರಿಕೆಯಾಗಿರು. 26:30, ಆ ಆಗುಳಿಗಳನ್ನು ಚಿನ್ನದ ತಗಡುಗಳಿಂದ ಹೊದಿಸಬೇಕು. ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿಕೊಟ್ಟ ರೀತಿಯಲ್ಲೇ ಗೂಡಾರವನ್ನು ನಿಲ್ಲಿಸಬೇಕು. ಯೋಚನೆ ಮಾಡಿ ನೋಡಿ, ಒಂದಲ್ಲ 3 ಆವೃತ್ತಿ ಮಾಡೆಲ್ ಪ್ರಕಾರ ಬರಬೇಕು. ಯಾವ ಮಾಡಲು ಆ ಮಾಡೆಲ್ ಪ್ರಕಾರ ಬರಬೇಕು. ಒಂದು ವಿಷಯವನ್ನು ದೇವರು ಒಂದಲ್ಲ 2 ಆವೃತ್ತಿ ಹೇಳುತ್ತಾರೆ ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಎಂದು ಅರ್ಥ. ಹೌದು ತಾನೆ? ನಿಜವಾಗಿ ಹೇಳುತ್ತೇನೆ ಅಂದ್ರೆ ಇಂಪಾರ್ಟೆಂಟ್. ಫರೋಹನಿಗೆ ದೇವರು ಹೇಳುತ್ತಾರೆ, ದೇವರು ಒಂದು ಕನಸನ್ನು ನಿನಗೆ 2 ಸಾರಿ ಕೊಟ್ಟಿದ್ದಾರೆ. ಹಾಗಂದ್ರೆ ಏನರ್ಥ? ಶೀಘ್ರ ಮಾಡಲಿದ್ದಾರೆ, ಇಂಪಾರ್ಟೆಂಟ್ ಎಂಬುದಾಗಿ ಅರ್ಥ. ಇಲ್ಲಿ 3 ಆವೃತ್ತಿ ಹೇಳುತ್ತಾರೆ. ಹಾಗಂದ್ರೆ ಏನರ್ಥ? ಮೋಸ್ಟ್ ಇಂಪಾರ್ಟೆಂಟ್ ಎಂದು ಅರ್ಥ. ಇಂಪಾರ್ಟೆಂಟ್ಗಿಂತ ವೆರಿ ಇಂಪಾರ್ಟೆಂಟ್. ಸರಿ ದೇವರೇ, ಈಗ ಒಂದು ವಿಷಯ ಇರುವುದರಲ್ಲಿಯೇ ಬಹಳ ಕೇರ್ಫುಲ್ ಆದಂಥ ಒಂದು ಕೆಲಸವನ್ನು ಮಾಡುವುದಕ್ಕೆ ನಿಮ್ಗೆ ಹೇಳಿದಾಗ ಮೊದಲು ನೀವೇನು ಮಾಡ್ತೀರಾ ಗೊತ್ತಾ? ನಾವು ಮಾಡುವ ಫಸ್ಟ್ ಕೆಲಸ ಯಾರ ಕೈಲೂ ಕೊಡದೆ ನಾವೇ ಮಾಡುವಂಥದ್ದು. ಕರೆಕ್ಟ್ ತಾನೆ? ನಾವು ಹಾಗೆ ತಾನೇ ಮಾಡುತ್ತೇವೆ. ಯಾರ ಹತ್ರ ಏನಾದರೂ ಕೊಟ್ಟರೆ ಏನು ಮಾಡ್ತಾರೆ? ಅವನು ಕೆಡಿಸ್ಬಿಡ್ತಾನೆ. ಇವರು ಒಂದಲ್ಲ 3 ಆವೃತ್ತಿ ಹೇಳಿದ್ದಾರೆ. ಅದರಲ್ಲಿ ಒಂದು ಸಾರಿ ಎಚ್ಚರಿಕೆಯಾಗಿರು ಅಂತ ಹೇಳಿದ್ದಾರೆ, ಕೇರ್ಫುಲ್ ಆಗಿರು ಅಂತ ಹೇಳಿದ್ದಾರೆ. ಒಬ್ಬ ಈಗ ಜೊತೆಗೆ ಬಂದವನು ಕೇಳುತ್ತಾನೆ. ಸಾಮಾನ್ಯವಾಗಿ ನಮ್ಮ ಜೊತೆ ಇರುವಂಥವ್ರು ನಾವೇನಾದರೂ ಒಂದು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೇನು ಮಾಡ್ತಾರೆ? ಅಯ್ಯೋ ಪಾಸ್ಟರ್ ಮಾಡ್ತಿದ್ದಾರಲ್ಲ, ಪಾಸ್ಟು ಮಾಡುತ್ತಿದ್ದಾರಲ್ಲ, ಕೊಡಿ ನಾನು ಮಾಡುತ್ತೇನೆ ಅಂತ ಕೇಳುತ್ತಾರೆ. ಅದು ಸ್ವಾಭಾವಿಕ ಅಲ್ವಾ? ಆಗ ನಾವೇನು ಮಾಡ್ತೇವೆ? ಸರಿ ಕೊಡೋಣ ಅಂದುಕೊಳ್ಳುತ್ತೇವೆ. ಆದರೆ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಅಂದರೆ ಏನು ಮಾಡ್ತೇವೆ? ದೂರ ಹೋಗಿ, ಇದು ಬಹಳ ಮುಖ್ಯವಾದ ವಿಷಯ, ಎಚ್ಚರಿಕೆಯಾಗಿರು ಅಂತ ಹೇಳಿದ್ದಾರೆ, ಇದು ಮಿಸ್ ಮಾಡಬೇಡ ಅಂತ ಹೇಳಿದ್ದಾರೆ, ಆದ್ರಿಂದ ಏನು ಮಾಡುತ್ತೇನೆ? ನಾನೇ ಮಾಡುತ್ತೇನೆ, ನೀನು ತಲೆ ಇಡಬೇಡ, ಹಾಗೆ ತಾನೇ ಹೇಳುತ್ತೇವೆ. ಇವರು ಕೊಡುವಾಗಲೇ ಹೇಳಿದ್ದಾರೆ, ನಾನು ಸ್ವಲ್ಪ ಜನ ಕೊಡುತ್ತೇನೆ, ಬೆಚಾಲಿಯಲನ್ನು ಕೊಡುತ್ತೇನೆ, ಅಗೋಲಿಯನನ್ನು ಕೊಡುತ್ತೇನೆ, ಜ್ಞಾನ ಹೃದಯ ಇರುವಂಥವರನ್ನು ಕೊಡುತ್ತೇನೆ, ಅವರ ಮೂಲಕವಾಗಿ ಮಾಡು. ದೇವರೇ, ಬಹಳ ಕೇರ್ಫುಲ್ ಅಂತ ಹೇಳಿದ್ದೀರಾ, ನಾನು ಒಪ್ಕೊಳ್ತೇನೆ. ಆದರೆ ಇದನ್ನು ಇನ್ನೊಬ್ಬರನ್ನಿಟ್ಟು ಮಾಡೋಕೆ ಹೇಳಿದ್ದೀರಲ್ಲ, ನಾನೇ ಮಾಡ್ಲಾ? ನೋ, ಅವನ ಹತ್ರನೇ ಕೊಡು. ನೀನೇನು ಮಾಡು, ಅವನ ಹತ್ರನೇ ಕೊಡು. ಕೆಲವು ಸಮಯದಲ್ಲಿ ಇದು ನಮ್ಮ ಸೇವೆಯಲ್ಲಿ ನಡೆದಂಥ ಸಂಭವ. ನಮ್ಮ ಹತ್ರ ಆರಂಭದಲ್ಲಿ ಒಬ್ಬ ತಮ್ಮ ಇದ್ದ. ಆ ತಮ್ಮನ ಬಳಿ ಒಂದು ಸ್ವಭಾವ ಇತ್ತು. ಅದೇನು ಸ್ವಭಾವ ಅಂದರೆ ಏನೇ ಕೊಟ್ಟರು ಒಡೆದಾಕ್ತಾನೆ. ಅವನಿಗೆ ಆ ಕೃಪೆ. ಅವನು ಏನನ್ನೇ ಮುಟ್ಟಿದ್ರೂ ಕೂಡ ಏನಾಗುತ್ತೆ? ಒಡೆದೋಗುತ್ತೆ, ಡಮ್ ಡಮ್ ಅಂತ ಒಡೆದೋಗುತ್ತೆ. ಅದು ಏನಂತನೇ ಗೊತ್ತಿಲ್ಲ. ಹೊಸ ಸ್ಯಾಮ್ಸಂಗ್ ಫೋನ್ ತಗೊಂಡಿದ್ವಿ. ಮೊದಲನೇ ದಿನ ಚಾರ್ಜ್ಗೆ ಹಾಕಿದ್ದಾಗ ಒಳಗೆ ಸಿಡಿಯಿತು, ಹೊರಗೆ ಸಿಡಿಲಿಲ್ಲ. ಸ್ಯಾಮ್ಸಂಗ್ ಸರ್ವಿಸ್ಗೆ ಹೋಗಿ ಕೊಟ್ಟರೆ ಅವನು ಹೇಳುತ್ತಾನೆ, ಹಿಸ್ಟ್ರಿಯಲ್ಲೇ ನಮಗೆ ಈ ರೀತಿಯಾಗಿ ಒಂದು ಕೇಸ್ ಬಂದೇ ಇಲ್ಲ ಎಂಬುದಾಗಿ. ಅದು ಹೇಗೆ ಹೊರಗೆ ಸಿಡಿಯದೆ ಒಳಗೆ ಮಾತ್ರ ಸಿಡಿಯಿತು? ಅದು ಆ ಮೊಬೈಲ್ ಒಳಗೆ ಮದರ್ ಬೋರ್ಡ್ ಅಂತ ಹೇಳುತ್ತಾರೆ, ಆ ಮದರ್ ಬೋರ್ಡ್ ಮಾತ್ರ ಸಿಡಿದಿದೆ. ನಾನು ಇವನು ಕೇಳಿದೆ, ಏನೋ ಮಾಡಿದೆ? ಏನು ಮಾಡಿಲ್ಲ ಅಣ್ಣ.
ಸರಿ, ಏನು ಮಾಡಿಲ್ಲ. ಅವನ ಹತ್ರ ಇರುವಂಥ ಸ್ಪಿರಿಟ್ ಆ ರೀತಿನೇ. ಅವನನ್ನು ನನ್ನ ಹತ್ರ ಒಬ್ರು ಪಾಸ್ಟ್ರು ಕಳುಹಿಸಿದ್ರು. ಆ ಪಾಸ್ಟ್ರನ್ನು ನಾನು ಕೇಳಿದೆ, ಏನು ಇವನು ಈ ರೀತಿಯಾಗಿ ಮಾಡುತ್ತಾ ಇದ್ದಾನಲ್ಲ ಎಂಬುದಾಗಿ. ಅವರು ಹೇಳಿದ್ರು, ಸುಮ್ಮನೆ ನನ್ನ ಹತ್ರನೇ ವಾಪಸ್ ಕಳಿಸಿ. ಅವನ ಹತ್ರ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ವಾಪಸ್ ಕಳಿಸಿ, ನಾನೇ ನೋಡ್ಕೊಳ್ತೇನೆ ಅಂತ. ದೇವರು ಹೇಳಿದ್ರು, ಅವನನ್ನು ಕಳಿಸಬೇಡ ಅಂತ. ಅವನನ್ನು ನಿನ್ನ ಹತ್ರ ಯಾಕೆ ಕೊಟ್ಟಿದ್ದೇನೆ? ಅವನನ್ನು ಸರಿಪಡಿಸುವುದಕ್ಕಾಗಿ ಕೊಟ್ಟಿದ್ದೇನೆ. ಆದರೆ ಅವನಿಂದ ನನಗಾಗಿದ್ದಂಥ ನಷ್ಟ ಆಗ 13,000. ಆ ಸ್ಯಾಮ್ಸಂಗ್ ಫೋನಿನ ಬೆಲೆ 13,000. ದೇವರು ಹೇಳಿದ್ರು, ಅವನನ್ನು ಯಾಕೆ ನಾನು ನಿನ್ನ ಹತ್ರ ಕಳಿಸಿದ್ದೇನೆ ಅಂದರೆ ಸರಿಪಡಿಸುವುದಕ್ಕೆ. ಈಗ ಅವನು 3 ಸಭೆಗಳಿಗೆ ಪಾಸ್ಟ್ ಆಗಿದ್ದಾನೆ. ನಾನು ಒಂದು ವೇಳೆ ಅವತ್ತು ಅವನನ್ನು ಹಾಗೆ ವಾಪಸ್ ಕಳಿಸಿದ್ದೆ ಅಂದರೆ ಅವನು ಅದಕ್ಕಿಂತ ದೊಡ್ಡ ಪಾಸ್ಟರ್ ಆಗ್ತಿದ್ನೇನೋ ಗೊತ್ತಿಲ್ಲ. ಆದರೆ ಆ ಆಶೀರ್ವಾದ ನನಗೆ ಸಿಗದೆ ಹೋಗ್ತಿತ್ತು. ನನ್ನ ಬಳಿಯಿಂದ ಹೋದ ಎನ್ನುವಂಥ ಆಶೀರ್ವಾದ. ಕೆಲವು ಸಮಯದಲ್ಲಿ ಕರ್ತನು ಕೆಲವರನ್ನು ನಿಮ್ಮ ಹತ್ರ ದೇವರು ಕಳುಹಿಸುತ್ತಾರೆ. ಅವನನ್ನು ನಿಮ್ಮ ಹತ್ರ ಕಳುಹಿಸುವುದಕ್ಕೆ ಮುಖ್ಯವಾದಂಥ ಯೋಜನೆ ದೇವರ ಹತ್ರ ಇರುತ್ತದೆ. ಅದನ್ನು ನಿಮ್ಮ ಮೂಲಕವಾಗಿ ಕೊಡುತ್ತಾರೆ, ಅವನ ಮೂಲಕವಾಗಿ ಮಾಡಲು ಹೇಳುತ್ತಾರೆ. ಆದರೆ ಅವನು ಮಾಡದವನಾಗಿರುತ್ತಾನೆ. ನೀವು ಹೇಗೆ ಈ ವಿಷನ್ ಅವನ ಹತ್ರ ತಗೊಂಡು ಹೋಗ್ತೀರಾ? ನಿಮ್ಮೊಳಗೆ ದೇವರ ಒಂದು ದರ್ಶನ ಇದೆ. ಆ ದರ್ಶನವನ್ನು ನಿಮ್ಮ ಜೊತೆಗಿರುವಂಥವ್ರಿಗೆ ಏನು ಮಾಡಬೇಕು? ನೀವು ಕನ್ವೆ ಮಾಡಬೇಕು. ಅದು ಅವರೊಳಗೆ ಹೋಗಬೇಕು. ನಾನು ಬಹಳ ಆಶ್ಚರ್ಯಪಟ್ಟಂತಹ 2 ವ್ಯಕ್ತಿಗಳು. ಒಂದು ಅನೋಕನು. ಅನೋಕನ ಹತ್ರ ದೇವರು ಹೇಳುತ್ತಾರೆ, ಅನೋಕನು ಒಂದು ದರ್ಶನವನ್ನು ನೋಡುತ್ತಾರೆ. ಏನು ದರ್ಶನ ನೋಡುತ್ತಾರೆ ಅಂದರೆ, ಸಾವಿರಾರು ಭಕ್ತರುಗಳೊಂದಿಗೆ ದೇವರು ಈ ಒಂದು ದರ್ಶನವನ್ನು ಅನೋಕನಿಂದ ಮೆತುಶಲನಿಗೆ ಕೊಂಡೊಯ್ಯಕ್ಕಾಗಲಿಲ್ಲ. ಮೆತುಶಲ ಯಾರಂದ್ರೆ ಅವರ ಮಗನು. ಈ ದರ್ಶನವೇ ಅವರಿಗೆ ಸಿಗುವುದಕ್ಕೆ ಕಾರಣ ಯಾರು? ಮೆತುಶಲನೇ. ಅವನು ಹುಟ್ಟುವಾಗಲೇ ದೇವರು ಹೇಳುತ್ತಾರೆ, ಆದರೆ ಅವನ ದರ್ಶನ ಯಾರೊಳಗೆ ಹೋಗಲಿಲ್ಲ? ಮೆತುಶೇಲನ ಒಳಗೆ ಹೋಗಲಿಲ್ಲ. ಆದರೆ ಅದೇ ದರ್ಶನ ನೋಹನಿಗೆ ಕೊಡಲ್ಪಡುತ್ತದೆ. ಸೇಮ್ ದರ್ಶನ. ಲೋಕ ನಾಶವಾಗುತ್ತದೆ. ಆದರೆ ನೋಹನಿಂದ ಆ ದರ್ಶನವನ್ನು ಅವನ ಹೆಂಡತಿಯೊಳಗೆ, ಅವನ ಮಕ್ಕಳೊಳಗೆ, ಆ ಮಕ್ಕಳ ಹೆಂಡತಿಯರೊಳಗೂ ಕೂಡ ಕೊಂಡೊಯ್ಯುವುದಕ್ಕೆ ಆಯಿತು. ನೋಡಿರಿ, ಅದುವೇ ನೋಹನು ದೇವರು ಹೇಳಿದ ಪ್ರಕಾರವಾಗಿ ಮಾಡಿದನು. ಇವತ್ತು ನಿಮ್ಮ ಹತ್ರ ಕೊಟ್ಟಂತ ದರ್ಶನವನ್ನು ಇನ್ನೊಬ್ಬರಲ್ಲಿ ಕೊಂಡೊಯ್ಯುವುದಕ್ಕೆ ಆಗುತ್ತಾ ಇಲ್ಲ. ಅಷ್ಟು ಪಾಠಗಳನ್ನು ಅನುಭವಿಸುತ್ತೇವೆ. ಸರಿ, ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮಲ್ಲಿರುವಂಥದ್ದನ್ನು ನಿಮ್ಮ ಮಕ್ಕಳ ಒಳಗೆ ಕೊಂಡೊಯ್ಯುವುದಕ್ಕೆ ಆಗ್ತಾ ಇದೆಯಾ? ಅದು ಅದಕ್ಕಿಂತ ಕಷ್ಟ. ಇರುವುದರಲ್ಲಿ ಇನ್ನೊಂದು ಕಷ್ಟ, ನಿಮ್ಮೊಳಗೆ ಇರುವಂಥದ್ದನ್ನು ವಿಶ್ವಾಸಿಯೊಳಗೆ ಕೊಂಡೊಯ್ಯುವುದಕ್ಕಾಗ್ತಿದೆಯಾ? ನೀವು ಭಯಂಕರವಾಗಿ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾ ಇರ್ತೀರಾ. ಮಗ ಹಾಗೆ ನೋಡ್ತಾ ಇರ್ತಾನೆ. ಹಾಗಾದ್ರೆ ನನ್ನೊಳಗೆ ಕೊಡಲ್ಪಟ್ಟ ಭಾರವನ್ನು ಯಾರಿಗೆ ಕೊಂಡೊಯ್ಯುವುದಕ್ಕಾಗ್ತಿಲ್ಲ? ಅವನೊಳಗೆ ಕೊಂಡೊಯ್ಯುವುದಕ್ಕೆ ಆಗಲಿಲ್ಲ. ಹಾಗಾದ್ರೆ ಈ ರೀತಿಯಾಗಿ ಮಾಡುವುದಕ್ಕೆ ಏನ್ ಮಾಡಬೇಕೆಂಬುದಾಗಿ ಓದಿರಿ. ವಿಮೋಚನ ಕಾಂಡ ಪುಸ್ತಕ 36ನೇ ಅಧ್ಯಾಯ 1-2 ವಾಕ್ಯವನ್ನು ಓದಿರಿ. ಬೆಚಲೇಲನು ಒಹಾಲಿಯಾಬನು ಎಲ್ಲವನ್ನು ಯೆಹೋವನ ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು ಮತ್ತು ಬೇರೆ ಜಾಣರೆಲ್ಲರೂ, ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದಿರುವವರು ಅವರೊಂದಿಗೆ ಕೆಲಸ ಮಾಡುವರು ಅಂದನು. ಬೆಚಲೇಲನನ್ನು, ಒಹಲಿಯಾಬನನ್ನು ಮತ್ತು ಯಾರ್ಯಾರ ಹೃದಯದಲ್ಲಿ ಯೆಹೋವನು ಜ್ಞಾನವನ್ನು ಇಟ್ಟಿದ್ದಾನೋ ಯಾರ್ಯಾರನ್ನು ಆ ಕೆಲಸ ಮಾಡುವುದಕ್ಕೆ ಹೃದಯವು ಪ್ರೇರೇಪಿಸಿತೋ ಅಲ್ಲೇ ವಿಷಯವಿದೆ. ನೀವು ಅವರ ಹತ್ರ ಹೇಳುತ್ತೀರಾ, ಕರ್ತನು ಹೇಳಿದ ಮಾಡೆಲ್ ನಿಮ್ಮ ಹತ್ರ ಇದೆ, ಆ ಮಾಡೆಲ್ ಅವ್ರ ಹತ್ರನೂ ಕೂಡ ಇದೆ. ಆದರೆ ಏನಿಲ್ಲ ಅಂದರೆ ಅವನ ಹೃದಯದಲ್ಲಿ ಜೀವನ ಇಲ್ಲ. ಚೆನ್ನಾಗಿ ಗಮನಿಸಿರಿ. ನೀವು ಕೊಡುವಂಥ ಕೆಲಸವನ್ನು ಮಾಡುವುದಕ್ಕೆ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿರುತ್ತಾರೆ. ಕರ್ತನು ನಿಮಗೆ ಹೇಳಿರುವಂಥ ಕೆಲಸವನ್ನು ಮಾಡುವುದಕ್ಕೆ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಸಾಕಾಗೋದಿಲ್ಲ. ರಿವೈವಲ್ ಇರುವಂಥವನು ಬೇಕು. ಅವನಿಂದ ಮಾತ್ರವೇ ಕೆಲಸವನ್ನು ಮಾಡೋಕೆ ಸಾಧ್ಯ. ಇಷ್ಟೆಲ್ಲ ಕೆಲಸವನ್ನು ಅವನು ಯಾಕೆ ಮಾಡಿ ಮುಗಿಸಿದ ಎಂಬುದಾಗಿ ವಾಕ್ಯ ಹೇಳುತ್ತದೆ ಅಂದರೆ, ಅವನು ಟ್ಯಾಲೆಂಟ್ ಉಳ್ಳವನೆಂಬುದಾಗಿ ಅಲ್ಲ. ಅವನಿಗಿಂತ ಟ್ಯಾಲೆಂಟ್ ಆದವನು ಮೋಶೆ. ಮೋಶೆಗಿಂತ ಟ್ಯಾಲೆಂಟ್ ಆದವರು ಈಜಿಪ್ಟಲ್ಲಿ ಇರಬಹುದು. ಅಷ್ಟೇ ಯಾಕೆ, ಇವರಿಗಿಂತ ಟ್ಯಾಲೆಂಟ್ ಆದವರು ಒಳಗೆ ಇನ್ನೂ ಬೇರೆ ಇರಬಹುದು. ಆದರೆ ಇವರಿಂದ ಮಾತ್ರವೇ ಅವರ ಹೃದಯದಲ್ಲಿ ಜೀವನ ಇತ್ತು. ಅರ್ಥವಾಗ್ತಿದೆಯಾ? ಇವತ್ತು ನಿಮ್ಮಿಂದ ಒಂದು ವಿಷಯವನ್ನು ಯಾಕೆ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು ಮಾಡೋಕ್ಕಾಗಲಿಲ್ಲ ಅಂದರೆ, ಅವನ ಹೃದಯದಲ್ಲಿ ಮೊದಲು ರಿವೈವಲ್ ಬರಬೇಕು. ನೀವು ನಿಮ್ಮ ಪ್ಲ್ಯಾನನ್ನು ಹೇಳಿದ ಮಾತ್ರಕ್ಕೆ ಅವನು ಮಾಡುವುದಿಲ್ಲ. ಅದನ್ನು ಒಳಗೆ ತಗೊಳ್ತಾನೆ. ಪ್ಲ್ಯಾನನ್ನು ಒಳಗೆ ತಗೊಳ್ತಾನೆ. ಏನು ಮಾಡಬೇಕಂತ ಅವನಿಗೆ ಗೊತ್ತು. ಆದರೆ ಅವನಿಗೆ ಏನು ಗೊತ್ತಿಲ್ಲ ಅಂದರೆ, ಇದು ಗಾಡ್ಸ್ ಪ್ಲ್ಯಾನ್, ಇದು ಪರಲೋಕದ ಯೋಜನೆ. ಈ ದೇವದರ್ಶನ ಗೂಡಾರದ ಹಿಂದೆ ದೇವರು ಇದ್ದಾರೆ. ಇದರ ಒಂದೊಂದರ ಹಿಂದೆಯೂ ಕೂಡ ದೇವರ ಒಂದು ಉದ್ದೇಶ ಇದೆ, ಕಾರಣ ಇದೆ. ಒಂದು ಪಸ್ಕ ಕುರಿಮರಿ ಅಂದರೆ ಅದು ಯೇಸು. ಮಂಜುಷದ ಪೆಟ್ಟಿಗೆ ಅಂದರೆ ಅದು ಯೇಸು. ಇದರ ಹಿಂದೆ ಒಂದು ಸ್ಪಿರಿಚುವಲ್ ಆದ ರೆವಲೇಷನ್ ಬೇಕು. ಆ ರೆವಲೇಷನ್ ಇರುವವರಿಗೆ ರಿವೈವಲ್ ಬರುತ್ತದೆ. ಆ ರಿವೈವಲ್ ಇದ್ದವರಿಂದ ಮಾತ್ರವೇ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಬೇರೆ ಯಾರಿಂದಲೂ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಹತ್ರ ಏನು ಸಮಸ್ಯೆ ಇದೆ ಅಂದರೆ, ನೀವು ಈ ಶುದ್ಧವಾದದನ್ನು ಅಶುದ್ಧವಾದದನ್ನು ನೋಡಿದ್ರಲ್ವಾ? ಶುದ್ಧವಾದದ್ದು ಅಶುದ್ಧವಾದದ್ದು. ಆದರೆ ನೀವು ವೀಕ್ ಆಗಿ ನೋಡುವಂಥ ಆ ಒಂದು ವ್ಯಕ್ತಿಯ ಒಳಗೇನೆ ಆ ಒಂದು ಉಜ್ಜೀವನದ ಹೃದಯ ಇರುತ್ತದೆ.
ನಾನು ಹೇಳುವುದು ಅರ್ಥವಾಗ್ತಿದೆಯಾ? ನೀವು ಯಾವ ವ್ಯಕ್ತಿಯನ್ನು ವೀಕ್ ಪರ್ಸನ್ ಎಂಬುದಾಗಿ ಅಂದುಕೊಂಡಿದ್ದೀರೋ ಅವನೊಳಗೆ ಏನಿರುತ್ತದೆ? ರಿವೈವಲ್ನ ಆ ಒಂದು ಹೃದಯ ಇರುತ್ತದೆ. ಅವನಿಗೆ ದೇವರ ಕುರಿತಾಗಿರುವಂಥ ತವಕ ಇರುತ್ತದೆ. ದೇವರಿಗೋಸ್ಕರ ಏನಾದರೂ ಮಾಡಬೇಕೆನ್ನುವ ಹಂಬಲ ಇರುತ್ತದೆ. ಏನಾದರೂ ಮಾಡಬೇಕೆನ್ನುವಂಥ ವೈರಾಗ್ಯ ಇರುತ್ತದೆ. ಆದರೆ ಹೊರಗೆ ನೋಡುವುದಾದರೆ ಅವನು ಡಿಸ್ಕ್ವಾಲಿಫೈಡ್ ಆಗಿರುತ್ತಾನೆ. ಈಗ ಸಮುವೇಲನು ಹೋಗುತ್ತಾರೆ. ಸಮುವೇಲನು ಹೋಗಿ ಅಲ್ಲಿ ನಿಲ್ಲುವಾಗ ಮೊದಲನೆಯದಾಗಿ ಈಶಾಯನ ಮೊದಲನೇ ಮಗ ಇರ್ತಾನೆ. ಅವನ ಹೆಸರೇನು? ಮೊದಲನೆಯ ಮಗನ ಹೆಸರೇನು? ಎಲಿಯಾಬನು. ಈಗ ನೋಡಿರಿ, ಇವರು ಅಭಿಷೇಕವನ್ನು ಮಾಡುವುದಕ್ಕಾಗಿ ಹೋಗುತ್ತಾರೆ. ಇವನೇ ಇರಬೇಕೆಂಬುದಾಗಿ ಎದ್ದು ಹೋಗುತ್ತಾರೆ. ದೇವರು ಹೇಳುತ್ತಾರೆ, ಕ್ವಾಲಿಫಿಕೇಶನ್ ನೋಡ್ತಾ ಇದೆಯಾ ತಮ್ಮ? ಕ್ವಾಲಿಫೈಡ್ ಪರ್ಸನ್. ಯಾವುದರಲ್ಲಿ ಕ್ವಾಲಿಫೈಡ್? ಎವ್ರಿಥಿಂಗ್ ಇಸ್ ಕ್ವಾಲಿಫೈಡ್. ಚೆನ್ನಾಗಿ ಓದಿದ್ದಾರೆ, ಡಬಲ್ ಡಿಗ್ರಿ, ಒಳ್ಳೆಯ ಮರ್ಯಾದೆ, ಎಲ್ಲ ಹಾಗೆ ಮಾಡುತ್ತಾರೆ. ಒಂದು ಕೆಲಸವನ್ನು ಕೊಟ್ಟರೆ ಅಷ್ಟು ಚೆನ್ನಾಗಿ ಮಾಡುತ್ತಾರೆ, ಎಲ್ಲ ಸೂಪರ್. ಆದರೆ ನೀವು ನೋಡುವಂಥ ದೃಷ್ಟಿಯಲ್ಲಿ ಆ ದೇವದರ್ಶನ ಗುಡಾರ ಕಟ್ಟುವುದಕ್ಕಾಗಲ್ಲ. ನೀವು ನೋಡುವಂಥ ದೃಷ್ಟಿಯಲ್ಲಿ ಸೇವೆ ಮಾಡೋಕ್ಕಾಗಲ್ಲ. ನೀವು ನೋಡುವಂಥ ದೃಷ್ಟಿಯಲ್ಲಿ ನಿಮ್ಮ ರಿಸಲ್ಟ್ ಸಿಗೋದಿಲ್ಲ. ಯಾಕಂದರೆ ನೀವು ನೋಡುವಂಥ ದೃಷ್ಟಿಯೆಲ್ಲ ಯಾವ ರೀತಿಯಾಗಿದೆ ಅಂದರೆ, ಶರೀರ ಪ್ರಕಾರವಾಗಿ, ಮನುಷ್ಯರು ನೋಡುವ ಪ್ರಕಾರವಾಗಿ ನೀವು ನೋಡುತ್ತಾ ಇದ್ದೀರಾ. ಆದರೆ ನಾನು ಒಳಗೆ ನೋಡುತ್ತಾ ಇದ್ದೇನೆ ತಮ್ಮ, ಹೃದಯದಲ್ಲಿ ರಿವೈವಲ್ ಇದೆಯಾ ಅಂತ ನೋಡುತ್ತಿದ್ದೇನೆ. ಹೊರಗೆ ನೋಡುವಾಗ ನಿಮ್ಮೆಲ್ಲರಿಂದಲೂ ಕೂಡ ನಿರಾಕರಿಸಲ್ಪಟ್ಟವನು. ಅವನು ಯಾರು? ಕುರಿ ಮೇಯಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅವನನ್ನು ನೋಡಿದ ಕೂಡಲೇ ಏನು ಹೇಳುತ್ತಾರೆ? ಸಮುವೇಲನು ದಾವೀದನು ಬರುವುದನ್ನು ನೋಡುತ್ತಾರಲ್ಲ. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು. ಅಲ್ಲಿಯ ತನಕ ಸಮುವೇಲನು ಏನು ಮಾಡ್ತಾ ಇದ್ರು ಹಾಗಾದರೆ? ಇವನ ನೋಡುವುದಕ್ಕೆ ಚಿಕ್ಕ ಹುಡುಗ ಇದ್ದಾಗಿದ್ದಾನೆ, ಸುಂದರವಾಗಿ ಇದ್ದಾನೆ, ಆದರೆ ರಾಜನ ಇವನೇನು ಹೀಗಿದ್ದಾನೆ. ಆದರೆ ಎಲಿಯಾಬನು ನೋಡಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿದ್ದಾನೆ. ರಾಜ ಎನ್ನುವುದಕ್ಕೆ ಒಂದು ಗಾಂಭೀರ್ಯ ಬೇಕಲ್ವಾ? ಅಲ್ವಾ? ರಾಜ ಎನ್ನುವಂತವನು ಹೇಗಿರಬೇಕು? ಒಂದು ಗಾಂಭೀರ್ಯ ಇರಬೇಕು. ಆ ರೀತಿಯಾಗಿ ನೋಡಿದ್ರೆ ಎಲಿಯಾಬನೇ ಕರೆಕ್ಟು. ಇವನು ಚಿಕ್ಕ ಹುಡುಗ. ದೇವರು ಹೇಳುತ್ತಾರೆ, ಎದ್ದು ಹೋಗು. ಎಲಿಯಾಬನನ್ನು ನೋಡುವಾಗ ಎದ್ದು ಹೋಗು ಅನ್ನಲಿಲ್ಲ, ಆದರೆ ಇವರೇ ಎದ್ದು ಹೋಗುತ್ತಾರೆ ಹತ್ತಿರ. ಆದರೆ ದೇವರು ಹೇಳುತ್ತಾರೆ, ಇರೋ ಅವಸರ ಪಡಬೇಡ ಅಂತ. ಆದರೆ ದಾವೀದನು ಬರುವಾಗ ಎದ್ದು ಹೋಗು. ಆದರೆ ಇವರು ಕೂತಿದ್ದಾರೆ, ಇವನ ಅಂತ. ಇವನ ಆಗನ್ನುತ್ತಾರೆ. ಇನ್ನೊಂದು ಕಡೆ ಅನನೀಯನಿಗೆ ದೇವರು ಸೌಲನಿಗೆ ಅಭಿಷೇಕ ಮಾಡು ಎಂಬುದಾಗಿ ಹೇಳುತ್ತಾರೆ. ಇವರು ದೇವರಿಗೆ ಎಕ್ಸ್ಪ್ಲನೇಷನ್ ಕೊಡುತ್ತಾ ಇರುತ್ತಾರೆ. ಅನನ್ಯ ಸೌಲನ ಸಭೆಯನ್ನು ಹಿಂಸೆಪಡಿಸುತ್ತಾ ಇರುವಂತ ಅವನ ಅಲ್ಲಿ ದೇವರು ಒಂದು ವರ್ಡ್ ಹೇಳುತ್ತಾರೆ, ನನಗೆ ಗೊತ್ತು ಅಂತ. ನನಗೆ ಗೊತ್ತು ಏನೋ ನನಗೆ ಗೊತ್ತಿಲ್ಲದಿರೋ ಥರ ಹೇಳ್ತಿದ್ಯಾ? ನೀನು ನೋಡುತ್ತಾ ಇರುವಂಥ ದೃಷ್ಟಿ ಮನುಷ್ಯನ ನೋಡುತ್ತಾ ಇರುವಂಥ ದೃಷ್ಟಿ. ನೀವೆಲ್ಲರೂ ಕೂಡ ಸೌಲನನ್ನು ಹೇಗೆ ನೋಡ್ತಾ ಇದ್ದೀರಾ? ಸಭೆಯನ್ನು ಹಿಂಸೆಪಡಿಸುವವನಾಗಿ ನೋಡ್ತಾ ಇದ್ದೀರಾ. ನಾನು ಹೇಗೆ ನೋಡ್ತಿದ್ದೇನೆ ಗೊತ್ತಾ? ಅವನು ಸಭೆಯನ್ನು ಕಟ್ಟುವ ಆತನು. ಅವನೇ ಸಭೆಯ ಅಸ್ತಿವಾರ. ಅವನ ಮೂಲಕವಾಗಿಯೇ ನಾನು ಎಲ್ಲವನ್ನು ಮಾಡಲಿದ್ದೇನೆ. ನಿನಗೆ ಕೆಡುವವನಾಗಿ ಕಾಣ್ತಾ ಇದ್ದಾನೆ, ನನಗೆ ಕಟ್ಟುವವನಾಗಿ ಕಾಣ್ತಿದ್ದಾನೆ. ಈ ದೃಷ್ಟಿಕೋನದಲ್ಲಿ ನೀನೊಬ್ಬನನ್ನು ನೋಡಿದ್ರೆ ಮಾತ್ರವೇ ನಿಮ್ಮ ಯೋಜನೆಯನ್ನು ಅವರ ಮೂಲಕವಾಗಿ ನೆರವೇರಿಸುವುದಕ್ಕೆ ಸಾಧ್ಯ. ಇವತ್ತು ಆಯ್ಕೆ ಮಾಡುವಾಗಲೇ ನಿಮ್ಮ ಆಯ್ಕೆ ಯಾವ ರೀತಿಯಾಗಿದೆ ಅಂದರೆ, ತಮ್ಮ IT ಮುಗಿಸಿದ್ದಾನೆ, ಪ್ರೈಸ್ ದ ಲಾರ್ಡ್ ತಮ್ಮ, ಬಾರಪ್ಪ. ನಮಗೆ ಕಂಪ್ಯೂಟರ್ಗೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಈಗ ನಮಗೆ ಗೊತ್ತಿಲ್ಲದೆ ನಮ್ಮ ಮೈಂಡಲ್ಲಿ ಡಿಫಾಲ್ಟ್ ಆಗಿ ಒಂದು ವಿಷಯವು ಆಳವಾಗಿ ಇದೆ. ಅವ್ರು ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಮಿನಿಸ್ಟ್ರಿಯಲ್ಲಿ ಏನು ಕೆಲಸ ಇದೆ, ಅವರನ್ನು ಹೇಗೆ ಮಿನಿಸ್ಟ್ರಿಯಲ್ಲಿ ಯೂಸ್ ಮಾಡಬಹುದು, ಅವರನ್ನು ಹೇಗೆ ಇಲ್ಲಿ ತರುವಂಥದ್ದು. ದೇವರು ಹೇಳುತ್ತಾರೆ, ಅವನನ್ನು ಮಿನಿಸ್ಟ್ರಿ ಯೂಸ್ ಮಾಡೋಕ್ಕಾಗಲ್ಲ. ನಾನು ಅವನನ್ನು ನಿನ್ನ ಹತ್ರ ಕೊಟ್ಟಿದ್ದು ಇಂಜಿನಿಯರ್ ಮಾಡಬೇಕಂದ್ರೆ ನಾನು ಅಲ್ಲೇ ಮಾಡ್ತಾ ಇದ್ದೆ. ಆದರೆ ನಾನು ಅವನನ್ನು ನಿನ್ನ ಹತ್ರ ಕೊಟ್ಟಿದ್ದು ಸೇವಕನನ್ನಾಗಿ ಮಾರ್ಪಡಿಸುವುದಕ್ಕೆ. ಅವತ್ತಿನಿಂದ ಮೈಂಡ್ಸೆಟ್ ಮಾರ್ಪಟ್ಟಿತು. ಏನು ಮೈಂಡ್ಸೆಟ್ ಮಾರ್ಪಡ್ತು? ಅವನು ಹೃದಯದಲ್ಲಿ ದೇವರಿಗೆ ತಕ್ಕವನಾಗಿ ಇದ್ದಾನಾ ಇಲ್ಲವಾ? ಇದೇ ನಮ್ಮ ಪ್ರಶ್ನೆ. ಹೊರಗೆ ಅವನು ಕ್ವಾಲಿಫೈಡೇ ಇಲ್ಲ, ಏನು ಕೂಡ ಇಲ್ಲ. ಅವನೊಬ್ಬ ದಡ್ಡ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಅಂಥ ಒಬ್ಬ ದಡ್ಡನನ್ನೇ ತಂದು ಒಂದು 50 ಜನರ ಸೇವಕರ ಮುಂದೆ ತಂದು ನಿಲ್ಲಿಸಿ ಮಾತನಾಡಿಸುವುದಕ್ಕೆ ಸಾಧ್ಯ. ಅದಕ್ಕೆ ನಾನೇ ಸಾಕ್ಷಿ. ನನ್ನನ್ನೇ ದೇವರು ತಂದು ನಿಲ್ಲಿಸಿದ್ದಾರಲ್ಲ. ಹಾಗಾದ್ರೆ ದೇವರು ಎಂಥವನನ್ನು ಬೇಕಾದರೂ ರೆಡಿ ಮಾಡುತ್ತಾರೆ. ಆದರೆ ದೇವರು ಒಪ್ಪುವ ಮನುಷ್ಯನಾಗಿರಬೇಕು. ಅದೇ ಇಲ್ಲಿ ಇಂಪಾರ್ಟೆಂಟ್. ಹಾಗಾದರೆ ಇಷ್ಟು ದೊಡ್ಡ ದೇವದರ್ಶನ ಗೂಡಾರವನ್ನು, ದೇವರ ಯೋಜನೆಯನ್ನು, ಯೇಸು ಕ್ರಿಸ್ತನ ಮಾಡೆಲ್ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗಿರುವಂಥ ವಿಷಯವನ್ನು ಯಾರಿಂದ ಮಾಡುವುದಕ್ಕೆ ಸಾಧ್ಯ ಗೊತ್ತಾ? ಎಲ್ಲರಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವನಿಗೆ ಯಾವ ಕ್ವಾಲಿಫಿಕೇಶನ್ ಇದೆ ಎನ್ನುವಂಥದ್ದು ಮುಖ್ಯವಲ್ಲ. ಅವನು ಹೃದಯದಲ್ಲಿ ಉಜ್ಜೀವನ ಉಳ್ಳವನಾಗಿರಬೇಕು. ಅವನಿಗೆ ದೇವರ ಕುರಿತಾಗಿರುವಂಥ ಒಂದು ವೈರಾಗ್ಯ ಇರಬೇಕು. ಅವನ ಮೇಲೇನೆ ದೇವರ ಆತ್ಮವು ತಂಗಿರುತ್ತದೆ. ಅವನನ್ನೇ ದೇವರು ಚೂಸ್ ಮಾಡುತ್ತಾರೆ. ನೀವು ಅವನ ಹತ್ರ ದೇವರ ಪ್ಲಾನನ್ನು ಕೊಟ್ಟು ನೋಡಿ. ನಿಮ್ಮ ಪ್ಲಾನ್ ದೇವರು ಹೇಳಿದ ಪ್ರಕಾರ ಹಾಗೆ ಇರುತ್ತದೆ. ಅಲ್ಲಿ ವಾಕ್ಯ ಹೇಗೆ ಮುಗಿಯುತ್ತದೆ? ಯೆಹೋವನು ಆಜ್ಞಾಪಿಸಿದಂತೆಯೇ ಅದರ ಪ್ರಕಾರ ಅವರು ಮಾಡಿದರು. ಮೋಶೆ ಅದನ್ನು ನೋಡಿದನು. ಅವರು ದೇವರು ಹೇಳಿದ ಪ್ರಕಾರವಾಗಿ ಮಾಡಿದ್ದರು. ಮೋಶೆ ಅವರನ್ನು ಆಶೀರ್ವದಿಸಿದನು. ಹಾಗಾದರೆ ಈ ಆಶೀರ್ವಾದದ ಹಿಂದೆ ಕರ್ತನ ಯೋಜನೆಯನ್ನು ನೆರವೇರಿಸಿದಂಥ 2ನೇ ಜನರೇಷನ್ ಅವರು ಎಂಥವರಾಗಿರಬೇಕು? ಹೃದಯದಲ್ಲಿ ಜೀವನ ಉಳ್ಳವರಾಗಿರಬೇಕು. ಆ ಒಂದು ರಿವೈವಲ್ಗೆ ಏನು ಕಾರಣ? ಅವರೆಲ್ಲರಲ್ಲೂ ಕೂಡ ಒನ್ನೆಸ್. ಅವರೆಲ್ಲರೂ ಹೇಗಿದ್ದರು?
ಆ ಗಾಡ್ಸ್ ಕಿಂಗ್ಡಮ್, ದೇವರ ಪ್ಲಾನ್ನಲ್ಲಿ ಒನ್ನೆಸ್. ನಾವೆಲ್ಲ ದೇವರ ಯೋಜನೆಯನ್ನು ಮಾಡುವವರಾಗಿದ್ದೇವೆ. ಆದ್ದರಿಂದ ಗಮನಿಸಿ ನೋಡಿರಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಿಂದ ಹೆಚ್ಚು ಕಮ್ಮಿ 8ನೇ ಅಧ್ಯಾಯದ ತನಕ ನಾನು ಹೇಳುವಂಥ ವಾಕ್ಯಗಳನ್ನೆಲ್ಲ ಓದಿರಿ. 1:14. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಾಕ್ಯ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿ ಇದ್ದರು. ಹೇಗಿದ್ದರಂತೆ? ಏಕ ಮನಸ್ಸು. 2:1 ಓದಿರಿ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ. ಹೇಗೆ? 44ನೇ ವಾಕ್ಯ ಓದಿರಿ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ. ನೆಕ್ಸ್ಟ್ ಹೇಗಿದ್ರು? 46ನೇ ವಾಕ್ಯ ಓದಿರಿ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ. ಹೇಗಿದ್ರಂತೆ? ಏಕ ಮನಸ್ಸಿನಿಂದ. 4ನೇ ಅಧ್ಯಾಯ 24ನೇ ವಾಕ್ಯ ಓದಿರಿ. ಅವರು ಕೇಳಿ ಏಕ ಮನಸ್ಸಾಗಿ. ಹೇಗೆ? ಇದೇ ಬಹಳ ಇಂಪಾರ್ಟೆಂಟ್. ಇಷ್ಟು ದೊಡ್ಡ ರಿವೈವಲ್, ಅವರ ಹೃದಯದಲ್ಲಿ ಉಜ್ಜೀವನ, ಅದು ಹೇಗೆ ಬಂತು ಎಂಬುದಾಗಿ ನೋಡುವುದಾದ್ರೆ ಇವರೆಲ್ಲರೂ ಕೂಡ ಒಂದು ವಿಷಯದಲ್ಲಿ ಏಕ ಮನಸ್ಸಿನಿಂದ ಇದ್ದರು. ಗಾಡ್ಸ್ ಕಿಂಗ್ಡಮ್, ದೇವರ ಯೋಜನೆ ಮಾಡುವುದರಲ್ಲಿ ಆ ಒಂದು ಹೃದಯ ಇರುವಂಥವರು ನಿಮ್ಮ ಜೊತೆಗೆ ಇರುವುದಾದರೆ ಅದುವೇ ರಿವೈವಲ್. ಅವರ ಮೂಲಕವಾಗಿ ರಿವೈವಲ್ ಅನ್ನು ತರುವುದಕ್ಕೆ ಸಾಧ್ಯ. ನೀವು ಯಾರಿಂದ ರಿವೈವಲ್ ತರುವುದಕ್ಕೆ ಸಾಧ್ಯ ಅಂದುಕೊಂಡಿದ್ದೀರಾ? ಟ್ಯಾಲೆಂಟ್ ಫೆಲೋಸ್. ನೀವು ಯಾರಿಂದ ರಿವೈವಲ್ ಅನ್ನು ತರುವುದಕ್ಕೆ ಬಯಸ್ತಾ ಇದ್ದೀರಾ? ನಿಮಗೆ ವಿಧೇಯರಾಗಿರುವವರಿಂದ. ನಾನು ಹೇಳುತ್ತೇನೆ, ನಿಮಗೆ ಒಬಿಡಿಯಂಟ್ ಆಗಿದ್ದರೆ ರಿವೈವಲ್ಗೆ ಕಾರಣರಾಗಿರೋದಿಲ್ಲ. ರಿವೈವಲ್ಗೆ ಕಾರಣರಾಗಿರುವಂಥವ್ರು ನಿಮಗೆ ಒಬಿಡಿಯಂಟ್ ಆಗಿರ್ತಾರೆ. ನಾನು ಹೇಳಿದ್ದು ಅರ್ಥವಾಯ್ತಾ? ಅರ್ಥವಾಗ್ಲಿಲ್ವಾ? ನಿಮಗೆ ಒಬಿಡಿಯಂಟ್ ಆಗಿರುವವರೆಲ್ಲ ರಿವೈವಲ್ಗೆ ಕಾರಣರಾಗಿರೋದಿಲ್ಲ. ಆದರೆ ಅವರಿಂದ ದೇವರು ರಿವೈವಲ್ ತರುತ್ತಾರೆ ಅಂದರೆ ನಿಮಗೆ ಕೊಟ್ಟ ದೇವರ ಯೋಜನೆಗೆ ಅವರು ವಿಧೇಯರಾಗಿರುತ್ತಾರೆ. ಯಾಕಂದ್ರೆ ಯೋಜನೆ ನಿಮ್ಮ ಹತ್ರ ಇದೆ, ರಿವೈವಲ್ ಅವರ ಹತ್ರ ಇದೆ. ಹೇಳೋದು ಅರ್ಥವಾಗ್ತಿದೆಯಾ? ಮೋಶೆಗೆ ಎಲ್ಲರೂ ಕೂಡ ವಿಧೇಯರಾಗಲಿಲ್ಲ, ಆದರೆ ವಿಧೇಯರಾದ ಎಲ್ಲರಲ್ಲೂ ರಿವೈವಲ್ ಇರಲಿಲ್ಲ. ಆದರೆ ರಿವೈವಲ್ಗೋಸ್ಕರ ಯಾರೆಲ್ಲ ಫಿಕ್ಸ್ ಮಾಡಿದ್ರೋ ಅವರೆಲ್ಲರೂ ಮೋಶೆಗೆ ವಿಧೇಯರಾಗಿದ್ದರು. ಆ ಒಂದು ವಿಧೇಯತೆ ಯಾವ ರೀತಿಯಾದ ವಿಧೇಯತೆ? ಪರಲೋಕದ ಯೋಜನೆಗೆ ವಿಧೇಯತೆ. ಮೋಶೆ ಹತ್ರ ಪರಲೋಕದ ಯೋಜನೆ ಇದೆ, ಆ ಯೋಜನೆ ನಮ್ಮ ಹತ್ರ ಇದೆ. ನಾನು ಅದನ್ನು ಮಾಡಿ ಮುಗಿಸಿದ್ರೆ ಪರಲೋಕದಿಂದ ಆಶೀರ್ವಾದ ಸಿಗುತ್ತದೆ. ಆದರೆ ಚಾನಲ್ ಬಂದು ಮೋಶೆ. ಇದುವೇ ದೇವರು ಉಂಟು ಮಾಡುವಂತಹ ಒಂದು ಪ್ಲಾನ್ ಆಗಿದೆ. ಈ ಒಂದು ರಿವೈವಲ್ ಇರುವಂಥವರೆಲ್ಲರ ಹತ್ರ ಕೂಡ ಒನ್ನೆಸ್ ಇರುತ್ತದೆ. ಒನ್ನೆಸ್ ಇರುವವರ ಹತ್ರ ರಿವೈವಲ್ ಇರುತ್ತದೆ. ಇದುವೇ ದೇವರ ಯೋಜನೆ. ಇಷ್ಟೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಒನ್ನೆಸ್. ಆ ಒನ್ನೆಸ್ ಯಾರಿಗೆ ಇತ್ತು? ಹೃದಯದಲ್ಲಿ ಜೀವನ ಇರುವಂಥವರಿಗೆ ಒನ್ನೆಸ್ ಇತ್ತು. ಇವತ್ತು ಏನಿದೆ? ಒನ್ನೆಸ್ ಎನ್ನುವಂಥದ್ದೇ ಇಲ್ಲ, ಯಾರ ಹತ್ರನೂ ಇಲ್ಲ. ಸಭೆಯೊಳಗೆ ಇಲ್ಲ, ಒಂದು ಸಭೆಯಲ್ಲೂ ಇಲ್ಲ. ಹೇಗೆ ನಿಮ್ಮಲ್ಲಿ ರಿವೈವಲ್ ಬರುತ್ತದೆ? ಹಾಗಾದರೆ ಹೃದಯವು ಯಾವ ರೀತಿಯಾಗಿರಬೇಕು? ಉಜ್ಜೀವನ ತುಂಬಿದಂಥ ಹೃದಯ ಆಗಿರಬೇಕು. ಅವನ ಮೂಲಕವಾಗಿಯೇ ದೇವರು ಉಜ್ಜೀವನ ತರುವುದಕ್ಕೆ ಸಾಧ್ಯ. ಅವನ ಮೂಲಕವಾಗಿಯೇ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈಗಲೂ ಹೇಳುತ್ತೇನೆ, ಟ್ಯಾಲೆಂಟ್ ಇರುವವರನ್ನು ತಪ್ಪಾಗಿ ಹೇಳುತ್ತಿಲ್ಲ, ಅಥವಾ ಯಾರನ್ನು ಕೂಡ ತಪ್ಪಾಗಿ ಹೇಳುತ್ತಿಲ್ಲ. ಹೃದಯವೇ ಬಹಳ ಇಂಪಾರ್ಟೆಂಟ್. ಇಲ್ಲಿ ರಿವೈವಲ್ ಇದೆಯಾ? ಇದು ದೇವರಿಗೆ ತಕ್ಕದ್ದಾಗಿ ಇದೆಯಾ? ಇದನ್ನೇ ನೀವು ನಾನು ನೋಡಬೇಕಾಗಿರುವಂಥದ್ದು. ಹಾಲೆಲೂಯ. ಕಡೆಯದಾಗಿ ಓದಿರಿ 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಆ ವಾಕ್ಯವನ್ನು ಗಮನಿಸಿರಿ. ಆದುದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ. ಧೈರ್ಯದಿಂದ ಕೆಲಸಕ್ಕೆ ಕೈಹಚ್ಚು ಎಂಬುದೇ. ಈಗ ದಾವೀದನು ಸೊಲೊಮೋನನಿಗೆ ಹೇಳುತ್ತಾರೆ, ಈ ಕಾರ್ಯವನ್ನು ಮಾಡುವುದಕ್ಕೆ ನೀನು ಹೇಗೆ ಇರು? ಎಚ್ಚರಿಕೆಯಿಂದ ಇರು, ವೆರಿ ಕೇರ್ಫುಲ್ ಆಗಿರು. ಅದೇ ವರ್ಡ್ ಮೋಶೆಗೆ ಹೇಳಿದಂತಹ ಅದೇ ಸೇಮ್ ವರ್ಡ್. ಆದರೆ ಇಲ್ಲೂ ಕೂಡ ನೋಡಿರಿ, ಅದೇ ವಿಷಯವೇ ನಡೆಯುತ್ತದೆ. ಓದಿರಿ 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 11ನೇ ವಾಕ್ಯ. ತರುವಾಯ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವಾಲಯದ ಮಂಟಪ, ಕೊಟ್ಟಾರಗಳು, ಭಂಡಾರಗಳು, ಮೇಲುಪ್ಪರಿಗೆಗಳು, ಒಳಗಣ ಕೋಣೆಗಳು, ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು. ಏನಂತೆ ನಕ್ಷೆಯನ್ನು? ಹಾಗಾದರೆ ಸೊಲೊಮೋನನಿಗೆ ದಾವೀದನು ಏನು ಕೊಟ್ಟರು? ಮಾಡೆಲ್ ಕೊಟ್ಟಿದ್ದಾಯಿತು. ಸೊಲೊಮೋನನು ಬೇರೆ ಏನು ಮಾಡಬೇಕಾಗಿಲ್ಲ. ಮಾಡೆಲ್ ಪರಲೋಕದಿಂದ ಯಾರಿಗೆ ಬಂತು? ದಾವೀದನಿಗೆ ಬಂತು. ನೆಕ್ಸ್ಟ್ 12ನೇ ವಾಕ್ಯ. ಯೆಹೋವನ ಆಲಯದ ಅಂಗಳಗಳು. ನೀವೀಗ ಓದ್ತಾ ಇರುವಂಥದ್ದೆಲ್ಲ ಹೊಸ ಒಡಂಬಡಿಕೆ ಅಲ್ಲ, ಹಳೆಯ ಒಡಂಬಡಿಕೆಯ ಆಲಯದ ಕುರಿತಾಗಿ ದೇವರು ಹೇಳುತ್ತಾ ಇದ್ದಾರೆ. ಆತ್ಮದಿಂದ ಯೆಹೋವನ ಆಲಯದ ಅಂಗಳಗಳು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಇವುಗಳ ವಿಷಯವಾಗಿಯೂ ಯಾಜಕರ ಮತ್ತು ಲೇವಿಯರ ವರ್ಗಗಳು, ಯೆಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲ ಆರಾಧನೆಯ ಎಲ್ಲ ಸಾಮಗ್ರಿಗಳು ಇವುಗಳ ವಿಷಯವಾಗಿ ತಾನು ನಿರ್ಣಯಿಸಿಕೊಂಡಿದ್ದೆಲ್ಲವನ್ನು ವಿವರಿಸಿದನು. ಆತ್ಮನ ಮೂಲಕವಾಗಿ ಕೊಡಲ್ಪಟ್ಟ ಮಾಡೆಲ್. ಚೆನ್ನಾಗಿ ಗಮನಿಸಿರಿ, ಪರಲೋಕದಿಂದ ಮೋಶೆಗೆ ಕೊಡಲ್ಪಟ್ಟಂಥದ್ದು ಒಂದು ಮಾಡೆಲ್. ಇದು ದೇವರಾತ್ಮನು ಪ್ರಕಟಪಡಿಸಲ್ಪಟ್ಟಂಥ ಒಂದು ಮಾಡೆಲ್. ಇದು ಬೇರೆ ಆಲಯ. ಇದು ದೇವದರ್ಶನ ಗೂಡಾರವಲ್ಲ, ಇದು ಆಲಯ.
ಅರ್ಥವಾಗ್ತಿದೆ. ಇದು ಆಲಯ. 18ನೇ ವಾಕ್ಯ ಓದಿರಿ. ಧೂಪವೇದಿಗೆ ಉಪಯೋಗಿಸಬೇಕಾದ ಚೊಕ್ಕ ಬಂಗಾರದ ತೂಕ ಎಷ್ಟೆಷ್ಟಾಗಿರಬೇಕೆಂಬುದನ್ನು ವಿವರಿಸಿ, ಹರಡಿದ ರೆಕ್ಕೆಗಳಿಂದ ಯೆಹೋವನ ನಿಬಂಧನಾ ಮಂಜೂಷವನ್ನು ಮರೆಮಾಡುವ ಬಂಗಾರದ ಕೆರೂಬಿ ವಾಹನದ ನಕ್ಷೆಯನ್ನು ಕೊಟ್ಟು. ಹಾಗಾದ್ರೆ ಆ ಇಡೀ ಆಲಯ ಯಾವ ಮಾಡೆಲ್? ಗಾಡ್ಸ್ ಮಾಡೆಲ್, ದೇವರ ಆತ್ಮನ ಮಾಡೆಲ್. ನಾನು ಕಡೆಯದಾಗಿ ಹೇಳಿ ಮುಗಿಸುತ್ತೇನೆ, ಓದಿರಿ. ಈ ಮಾಡೆಲ್ ಎಲ್ಲ ಯಾರ ಮಾಡೆಲ್ ಗೊತ್ತಾ? 19ನೇ ವಾಕ್ಯ. ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯೆಹೋವನ ಲೇಖನದಿಂದಲೇ ಪ್ರಾಪ್ತವಾಯಿತೆಂದು ಹೇಳಿದನು. ಮಾಡೆಲನ್ನು ಬರೆದುಕೊಟ್ಟಿದ್ಯಾರು? ಗಾಡ್. ದೇವರೇ ಆ ಮಾಡೆಲನ್ನು ಬರೆದುಕೊಟ್ಟಿದ್ದಾರೆ. ಹಾಗಾದರೆ ಈ ಮಾಡೆಲ್ ಎಲ್ಲವನ್ನು ಕೂಡ ಮೋಶೆ ನೋಡ್ದ. ಆದರೆ ಇಲ್ಲಿ ಬರೆದು ಆ ನಕ್ಷೆಯನ್ನು ಕೊಟ್ಟಿದ್ದಾಯಿತು. ದೇವರೇ ಆ ಬ್ಲೂ ಪ್ರಿಂಟನ್ನು ಬರೆದು ಕೊಟ್ಟಿದ್ದಾರೆ. ಆ ಮಾಡೆಲನ್ನೆಲ್ಲ ಬರೆದು ಕೊಟ್ಟಿದ್ದಾರೆ. ನೀನು ಈಗ ಇದರ ಪ್ರಕಾರವಾಗಿ ಮಾಡುವುದಕ್ಕೆ ಏನಾಗಿರಬೇಕು? ಈಗ ಚರ್ಚು ದೇವರು ಕೊಟ್ಟಂತ ಮಾಡೆಲಲ್ಲಿ ಇದೆಯಾ? ಈಗ ಇರುವಂಥ ಚರ್ಚು ದೇವರ ಆತ್ಮನು ನಿಮಗೆ ಹೇಳಿದಂಥ ಮಾಡೆಲ್ ಪ್ರಕಾರವಾಗಿ ಇದೆಯಾ? ದಟ್ಸ್ ದ ಕ್ವಶನ್. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹೌದು, ಅಷ್ಟೇನೆ. ಆ ರೀತಿಯಾಗಿರುವಾಗ ಇವತ್ತು ಸಭೆ ದೇವರ ಆತ್ಮನು ಬರೆದುಕೊಟ್ಟಂತಹ ಮಾಡೆಲ್ ಪ್ರಕಾರವಾಗಿ ಇದೆಯಾ? ಆ ರೀತಿಯಾಗಿ ಇಲ್ಲದೇ ಇದ್ದರೆ ನೀವು ದೇವರ ಚಿತ್ತದಲ್ಲಿ ಇಲ್ಲ ಎಂದು ಅರ್ಥ. ಮತ್ತೆ ಮತ್ತೆ ಹೇಳುತ್ತಾರೆ, ಈಗ ಹೊಸ ಒಡಂಬಡಿಕೆ ಚರ್ಚ್ ಎನ್ನುವಂಥದ್ದು ನೀವು ನಾನು ಅಲ್ವಾ? ನೀವು ನಾನೇ ಚರ್ಚ್, ಟೆಂಪಲ್. ಈ ಒಂದು ಟೆಂಪಲ್ ದೇವರ ಆತ್ಮನಿಂದ ಕೊಡಲ್ಪಟ್ಟಂತ ಮಾಡೆಲ್ ಪ್ರಕಾರವಾಗಿದೆಯಾ? ಓದಿರಿ, ಮುಗಿಸೋಣ. ವಾಕ್ಯವನ್ನು ಓದಿ ಮುಗಿಸೋಣ. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧಪಡಿಸಿದ ನಂತರ, ಮುಗಿಸಿದ ನಂತರ, ಈಗ ದೇವರಾತ್ಮನು ಯಾವ ಮಾಡೆಲ್ ಅನ್ನು ತೋರಿಸಿದ್ರೋ ಆ ಮಾಡೆಲ್ ಅನ್ನು ದಾವೀದನು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ಸೊಲೊಮೋನನ ಕೈಗೆ ಕೊಟ್ಟರು. ಈಗ ಸೊಲೊಮೋನನು ಅಲ್ಲಿ ಏನು ಮಾಡುತ್ತಾರೆ? ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ಈಗ ಏನ್ ನಡೆಯಿತು? 14ನೇ ವಾಕ್ಯ. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. ಈ ಆಲಯದಲ್ಲಿ ದೇವರ ತೇಜಸ್ಸು ಸಂಪೂರ್ಣವಾಗಿ ಆವರಿಸಬೇಕಂದ್ರೆ ಅದರ ಹಿಂದೆ ಇನ್ನೊಂದು ಪ್ರಾಸೆಸ್ ಇದೆ. ಆ ಒಂದು ಆಲಯ ಕರ್ತನ ಯೋಜನೆಗೆ ಅನುಸಾರವಾಗಿ ದೇವರ ಮಾದರಿಯ ಪ್ರಕಾರವಾಗಿ ಮಾಡಿ ಮುಗಿಸಿರಬೇಕು. ಇವತ್ತು ಯಾಕೆ ಆ ಒಂದು ಶಕೀನ ಮಹಿಮೆ ಇಲ್ಲ? ದೇವರಾತ್ಮನ ನಡೆಸುವಿಕೆ ಯಾಕೆ ಇವತ್ತು ಸಭೆಯಲ್ಲಿ ಇಲ್ಲ? ನೀವೇನು ಹೇಳ್ತೀರಾ? ನಾನು ಚೆನ್ನಾಗಿಯೇ ಪ್ರಾರ್ಥನೆ ಮಾಡುತ್ತೇನೆ, ನಾನು ಸರಿಯಾಗೇ ಇದ್ದೇನೆ, ಆದರೆ ನಮ್ಮ ಸಭೆಯಲ್ಲಿ ಒಂದು ಆತ್ಮನ ಸಂಚಲನೆ ಇಲ್ಲ. ಜನರೆಲ್ಲ ಕಂಬದ ಹಾಗೆ ಇದ್ದಾರೆ. ಇಲ್ಲ, ಜನರು ಹಾಗೆ ಇರುತ್ತಾರೆ. ಆದ್ರಿಂದಲೇ ದೇವರು ನಮ್ಮ ಕೈಲಿ ಅವರನ್ನು ಕೊಟ್ಟಿದ್ದಾರೆ ಅಲ್ವಾ? ಕುರಿಗಳು ಆಲಯದೊಳಗೆ ಹೇಗಿರುತ್ತವೆ? ಒಂದೊಂದು ಚರ್ಚ್ನಲ್ಲೂ ಕೂಡ 5 ವಿಧವಾದ ಕುರಿಗಳಿರುತ್ತದೆ. ದುರ್ಬಲವಾದದ್ದು, ನೆಕ್ಸ್ಟು ಗಾಯಗೊಂಡದ್ದು, ಮುರಿಯಲ್ಪಟ್ಟದ್ದು, ಒಡೆಯಲ್ಪಟ್ಟದ್ದು, ನೆಕ್ಸ್ಟು ರೋಗಗೊಂಡಿರುವಂಥದ್ದು, ಆಮೇಲೆ ಓಡಿ ಹೋಗಿರುವಂಥದ್ದು, ತಪ್ಪಿಸಿಕೊಂಡಿರುವಂಥದ್ದು, 5 ಇರುತ್ತದೆ. ಈ 5 ವಿಧವಾದ ಕುರಿಗಳೊಂದಿಗೆ ಚರ್ಚ್ ಇರುತ್ತದೆ. ಸಭೆ ಎನ್ನುವಂಥದ್ದು ಬಲಹೀನರಾದಂಥವ್ರು ಇರುವಂಥದ್ದು, ಸಭೆ ಎನ್ನುವಂಥದ್ದು ಮುರಿಯಲ್ಪಟ್ಟವ್ರು ಇರುವಂಥದ್ದು, ಸಭೆ ಎನ್ನುವಂಥದ್ದು ಆತ್ಮೀಕವಾದಂಥ ರೋಗದಲ್ಲಿರುತ್ತಾರೆ. ಕೆಲವು ಸಮಯದಲ್ಲಿ ಸಭೆ ಓಡಿಸಲ್ಪಟ್ಟು ಚದುರಿಸಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇರುತ್ತದೆ. ಕೆಲವು ಸಮಯದಲ್ಲಿ ಸಭೆಗಳಲ್ಲಿ ಆತ್ಮ ಕರ್ತನಲ್ಲಿ ಕಾಣದೆ ಹೋಗಿರುತ್ತದೆ. ಇದೆಲ್ಲ ಒಳಗೆ ಇರುತ್ತದೆ. ಆದರೆ ಈ ಒಂದು ಆಲಯದಲ್ಲಿ ದೇವರ ಮಹಿಮೆಯನ್ನು ಹೇಗೆ ತುಂಬಿಸಬೇಕು ಅಂದರೆ, ನೀವು ಆಲಯವನ್ನು ದೇವರು ಹೇಳಿದ ಪ್ರಕಾರವಾಗಿ ನಡೆಸುವುದಾದರೆ ದೇವರ ಆತ್ಮನು ಸಭೆಯನ್ನು ಆವರಿಸುತ್ತಾರೆ. ದೇವರ ಆತ್ಮನು ಆವರಿಸಿದರಂದ್ರೆ 5 ಸರಿಯಾಗುತ್ತದೆ. ಹೀಲರ್ ಬಂದ್ರೆ ಹೀಲಿಂಗ್ ನಡೆಯಬೇಕು ತಾನೆ? ಹೌದು ತಾನೆ? ಆ ಪರಿಶುದ್ಧಾತ್ಮನ ಮಹಿಮೆಗೆ ಯಾವ ಒಂದು ಶಕ್ತಿ ಉಂಟಂದ್ರೆ ಈ 5 ಸರಿಪಡಿಸುತ್ತದೆ. ಆದರೆ ಅದಕ್ಕೆ ಬೇಕಾಗಿರೋದು ಶಕೀನಾ ಮಹಿಮೆ. ಆ ಶಕೀನಾ ಮಹಿಮೆ ಬೇಕು ಅಂದ್ರೆ ಆ ಆಲಯ ದೇವರು ಹೇಳಿದ ಪ್ರಕಾರ ಕಟ್ಟಲ್ಪಟ್ಟಿರಬೇಕು. ಆ ಒಂದು ಮಾದರಿಯ ಪ್ರಕಾರ ಇರಬೇಕು. ಇವತ್ತು ಚರ್ಚು ದೇವರು ಹೇಳಿದ ಪ್ರಕಾರವಾಗಿದೆಯಾ? ನಿಮ್ಮ ಆರಾಧನೆಯಿಂದ, ಸಂದೇಶದಿಂದ, ನಿಮ್ಮ ನಿರ್ವಹಿಸುವಂತ ಕಾರ್ಯ ಅಡ್ಮಿನಿಸ್ಟ್ರೇಷನ್ ಇಂದ, ಈಸ್ ಇಟ್ ಎ ಗಾಡ್ಸ್ ಮಾಡೆಲ್? ಅದುವೇ ಪ್ರಶ್ನೆ. ಒಂದೊಂದು ಸಭೆಯು, ನಾನು ಕೂಡಲೇ ಚರ್ಚ್ ಕುರಿತು ಮಾತನಾಡುತ್ತೇನೆ. ಎವಾಂಜಲಿಸಮ್ ಮಾತ್ರ ಅಲ್ಲ, ಸಭೆ ಎನ್ನುವಂಥದ್ದು 5 ಸೇವೆಯನ್ನು ಒಳಗೊಂಡಿರುವಂಥದ್ದು. ನಿಮ್ಮ ಸಭೆಯಲ್ಲಿರುವಂಥ ಅಪೋಸ್ತಲರು, ನಿಮ್ಮ ಸಭೆಯಲ್ಲಿರುವಂಥ ಪ್ರವಾದಿಗಳು, ನಿಮ್ಮ ಸಭೆಯಲ್ಲಿರುವಂಥ ಸಭಾಪಾಲಕರು, ನಿಮ್ಮ ಸಭೆಯಲ್ಲಿರುವಂಥ ಬೋಧಕರುಗಳು ಎಲ್ಲರೂ ಕೂಡ ದೇವರ ಚಿತ್ತದಲ್ಲಿ ಇದ್ದಾರಾ? ಆ ದೇವರ ಚಿತ್ತದಲ್ಲಿ ಇರುವಾಗ ಆಟೋಮೆಟಿಕ್ ಆಗಿ ಒಂದು ಮಹಿಮೆ ನಿಮ್ಮ ಸಭೆಯನ್ನು ತುಂಬಿರುತ್ತದೆ. ಆ ಮಹಿಮೆ ತುಂಬಲ್ಪಟ್ಟಿರುವಾಗ ಒಳಗಿರುವಂಥ ಎಲ್ಲಾ ಕುರಿಗಳು ಕೂಡ ಸ್ವಸ್ಥಗೊಳ್ಳುತ್ತದೆ. ನೀವು ಪ್ರತ್ಯೇಕವಾಗಿ ಸ್ವಸ್ಥಪಡಿಸಬೇಕಾದ ಅವಶ್ಯವಿಲ್ಲ, ಅವರು ತಾನಾಗಿ ಸ್ವಸ್ಥರಾಗುತ್ತಾರೆ. ಯಾಕಂದ್ರೆ ದೇವರಾತ್ಮನ ಮಹಿಮೆಗೆ ಅಂತಹ ಒಂದು ಶಕ್ತಿ ಉಂಟು. ಯೇಸು ಕ್ರಿಸ್ತನನ್ನು ತಂದೆಯಾಗಿರುವಂಥ ದೇವರು ಪರಿಶುದ್ಧಾತ್ಮನಿಂದ ತುಂಬಿಸಿದ್ದರು. ಅವರು
ಸತ್ಕಾರ್ಯಗಳನ್ನು ಮಾಡುವವರಾಗಿಯೂ ದೆವ್ವಗಳಿಂದ ಪೀಡಿತರಾದವರನ್ನು ಬಿಡಿಸುವವರಾಗಿಯೂ ಗುಣಪಡಿಸುವವರಾಗಿ ತಿರುಗಾಡಿದರು. ಪರಿಶುದ್ಧಾತ್ಮನು ತುಂಬಲ್ಪಟ್ಟಿದ್ರೆ ಇದು ತಾನಾಗಿ ನಡೆಯುತ್ತದೆ. ಹಾಗಾದರೆ ಪರಿಶುದ್ಧಾತ್ಮನು ಸಭೆಯೊಳಗೆ ಇದ್ದರೆ ಇದು ತಾನಾಗಿ ನಡೆಯುತ್ತದೆ. ಆದರೆ ನಿಮ್ಮ ಸಭೆ ದೇವರಾತ್ಮನಿಂದ ತುಂಬಲ್ಪಟ್ಟಿದ್ಯಾ? ದೇವರಾತ್ಮನು ಸಭೆಯಲ್ಲಿ ತುಂಬಲ್ಪಟ್ಟಿದ್ದಾರಾ ಅಂದರೆ ಇವತ್ತು ಅದೇ ಪ್ರಶ್ನೆ. ನೀವು ಒಂದು ಅರ್ಧ ಗಂಟೆ ನೀರಲ್ಲಿ ಚೆನ್ನಾಗಿ ಆಡಿ ಬನ್ನಿರಿ, ಹೊರಗೆ ಬರುವಾಗ ಒದ್ದೆ ಇರುತ್ತಾ ಇರೋದಿಲ್ವಾ? ಆ ಒದ್ದೆ ಹೋಗುವುದಕ್ಕೆ ಒಂದು ಅರ್ಧ ಗಂಟೆ ಆದರೂ ಆಗುತ್ತದಾ ಆಗಲ್ವಾ? ಕೆಲವು ಸಮಯದಲ್ಲಿ ಮನೆಗೆ ಹೋಗುವ ತನಕ ಒದ್ದೆ ಹೋಗಲ್ಲ ಅಲ್ವಾ? ಆದರೆ ಆತ್ಮನಿಂದ ನೆನೆಯಲ್ಪಟ್ಟಂತಹ ಯಾವ ಒಂದು ಗುರುತು ಕಾಣ್ತಿಲ್ವಲ್ಲ. ನೀವು ಚೆನ್ನಾಗಿ ಉರಿ ಬಿಸಿಲಲ್ಲಿ ಆಚೆ ಹೋಗಿ ಬನ್ನಿ, ನಿಮ್ಮ ಮುಖ ಬಾಡೋಗಿರುತ್ತಾ ಇಲ್ವಾ? ಒಂದು ರೀತಿಯಾಗಿರುತ್ತದಲ್ವಾ? ನೋಡಿದ ಕೂಡಲೇ ಕೇಳುತ್ತಾರೆ ಅಲ್ವಾ, ಏನ್ ಮುಖ ಬಾಡೋಗಿದೆಯಲ್ಲ, ಬಿಸಿಲು ಭಯಂಕರ, ಹೇಳುತ್ತೀರ ತಾನೆ? ನಾನು ಹೇಳ್ತಿರೋದು ಸತ್ಯ ತಾನೆ? ಚೆನ್ನಾಗಿ ಒಂದು 8 ಗಂಟೆ ಚೆನ್ನಾಗಿ ಮಲಗಿ ಬನ್ನಿ, ಏನ್ ನಿದ್ದೆ ಮುಖ ಅಂತ ಹೇಳ್ತಾರಾ ಇಲ್ವಾ? ಹಾಗಾದ್ರೆ ಒಂದು ಕೆಲಸ ನೀವು 2 ತಾಸು ಮಾಡಿದ್ರಿ ಅಂದ್ರೆ ಅದು ನಿಮ್ಮ ಮುಖದಲ್ಲಿ ಕಾಣುತ್ತದಾ ಕಾಣಲ್ವಾ? ಹಾಗಾದ್ರೆ ಆತ್ಮನಿಂದ ತುಂಬಲ್ಪಟ್ಟರೆ ಕಾಣ್ಬೇಕಾ ಇಲ್ವಾ? ಹಾಗಾದ್ರೆ ಚರ್ಚ್ಗೆ 2 ತಾಸು ಬಂದು ಹೋಗಿದ್ದೀರಲ್ಲ, ವಾಟ್ಸ್ ದ ರಿಸಲ್ಟ್? ದೇವರಾತ್ಮನ್ ಏನ್ ಹೀಲ್ ಮಾಡಿದ್ರು? ಯಾವ ಹೀಲಿಂಗೂ ಇಲ್ಲ. ನೀವೇ ಆನಂತರವಾಗಿ ಸಾಕ್ಷಿ ಕೊಡುತ್ತೀರಿ 6 ತಿಂಗಳಾದ ನಂತರ, ಚರ್ಚಲ್ಲಿ ಯಾವ ರಿಸಲ್ಟೂ ಇಲ್ಲ. ಮತ್ತೆ ಹೇಳುತ್ತೇನೆ, ಕ್ರೌಡ್ ಈಸ್ ನಾಟ್ ದ ರಿಸಲ್ಟ್, ಕ್ವಾಂಟಿಟಿ ಈಸ್ ನಾಟ್ ದ ರಿಸಲ್ಟ್, ಕ್ವಾಲಿಟಿ ಈಸ್ ದ ರಿಸಲ್ಟ್. ಇದೆಲ್ಲ ಅಭಿಷೇಕ ಅಂದ್ರೆ ಏನು ಗೊತ್ತಾ? ಒಳಗೆ ಹೀಲಿಂಗ್ ನಡೆದಿರಬೇಕು, ಡೆಲಿವರೆನ್ಸ್ ನಡೆದಿರಬೇಕು. ಅವನೊಳಗೆ ಹೇಳುತ್ತಿದ್ದೇನೆ, ಹೊರಗೆ ನಡೆಯುವಂಥದ್ದೆಲ್ಲ ಎರಡನೆಯದು, ಒಳಗೆ ನಡೆದಿರಬೇಕು. ದೇವರಾತ್ಮನು ಒಳಗೆ ಅವನನ್ನು ಮಾರ್ಪಡಿಸಬೇಕಲ್ವಾ? ಈಗ ಪೇತ್ರನು ಯೇಸುವಿನೊಂದಿಗೆ ಇದ್ದ ಕೂಡಲೇ 3.5 ವರ್ಷ ಇದ್ದಾಗ ಆ ಹೆಂಗಸು ಕೇಳುತ್ತಾರೆ, ನೀನು ಕೂಡ ಗಲಿಲಾಯನೊಂದಿಗೆ ಇದ್ದವನು ತಾನೆ? ನಿನ್ನ ಮಾತು ಅದನ್ನು ತೋರಿಸುತ್ತಾ ಇದೆ ಅಲ್ವಾ? ಪೇತ್ರ ಯೇಸುವಿನೊಂದಿಗೆ 3.5 ವರ್ಷ ಇದ್ರೆ ಹೇಗೆ ಮಾತಾಡ್ತಿದ್ದಾರೆ? ಯೇಸುವಿನ ಹಾಗೆ ಮಾತಾಡ್ತಿದ್ದಾರೆ, ಗಲಿಲಾಯನ ಹಾಗೆ ಮಾತಾಡ್ತಿದ್ದಾರೆ. ಈಗ ಹೇಳಿರಿ, ಆತ್ಮದಲ್ಲಿ 30 ವರ್ಷದಿಂದ ತುಂಬಲ್ಪಟ್ಟಿದ್ದೀರಾ, ಆತ್ಮನ ದರ್ಶನ ನಿಮ್ಮ ಹತ್ರ ಇದೆಯಾ? ಆ ಸ್ವಾರೂಪ್ಯ ಇದೆಯಾ? ನಿಮ್ಮ ಸಭೆಯಲ್ಲಿದೆಯಾ? ಇವತ್ತು ದೇವರಾತ್ಮನು ಕೊಡಲ್ಪಟ್ಟ ಮಾಡಲ್ ಪ್ರಕಾರವಾಗಿದ್ದರೆ ಅಭಿಷೇಕ ತಾನಾಗಿ ಇರುತ್ತದೆ. ಅಭಿಷೇಕ ಇತ್ತು ಅಂದರೆ ಒಳಗೆ ಬದಲಾವಣೆ ತಾನಾಗಿರುತ್ತದೆ. ಇವತ್ತು ಅದೇ ಇಲ್ಲ, ಚರ್ಚಲ್ಲಿ ಅದೇ ನಡೆಯುತ್ತಿಲ್ಲ. ಹಾಗಾದ್ರೆ ದೇವರು ತೋರಿಸಿದಂತಹ, ಕಲಿಸಿದಂತಹ, ಬರೆದುಕೊಟ್ಟಂತಹ ಆ ಒಂದು ಕಾರ್ಯ ಬಹಳ ಇಂಪಾರ್ಟೆಂಟ್. ಎಚ್ಚರಿಕೆಯಾಗಿರು. ಈಗ ದೇವರು ಹೊಸ ಒಡಂಬಡಿಕೆ ಸಭೆಗೆ ಎಲ್ಲವನ್ನು ಬರೆದುಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಆರಾಧನೆಯ ಕ್ರಮದಿಂದ, ಹಾಡುಗಳಾಗಿರಬಹುದು, ಸಂದೇಶಗಳಾಗಿರಬಹುದು, ಕಾಣಿಕೆಯಾಗಿರಬಹುದು, ಎಲ್ಲವನ್ನು ಕೂಡ ಬರೆದುಕೊಟ್ಟಿದ್ದಾರೆ ಈ ರೀತಿಯಾಗಿರಬೇಕೆಂಬುದಾಗಿ. ಒಂದು ಸಭೆಯೊಳಗೆ ಒಬ್ಬ ಗಂಡು ಹೇಗಿರಬೇಕು, ಹೆಣ್ಣು ಹೇಗಿರಬೇಕು, ಗಂಡ ಹೇಗಿರಬೇಕು, ಹೆಂಡತಿ ಯಾವ ರೀತಿ ಇರಬೇಕು, ಮಕ್ಕಳು ಹೇಗಿರಬೇಕು, ಬೋಧಕರು ಹೇಗಿರಬೇಕು, ಟೀಚರ್ ಹೇಗಿರಬೇಕು, ಎಲ್ಲವನ್ನು ಕೂಡ ಬರೆದುಕೊಟ್ಟಿದ್ದಾರೆ. ಅವರು ಹೇಳಿದ ಆ ಪ್ರಕಾರವಾಗಿ ಎಚ್ಚರಿಕೆಯಿಂದ ಇರು. ಕರೆಕ್ಟಾಗಿ, ಪರ್ಫೆಕ್ಟಾಗಿ ಒಂದು ಚರ್ಚು ಇರುವುದಾದರೆ ಆ ಒಂದು ಚರ್ಚೆನೇ ರಿವೈವಲ್ ಚರ್ಚ್. ಆ ಚರ್ಚೆ ಶಕೀನಾ ಮಹಿಮೆ. ಆ ಒಂದು ಸಭೆಯಲ್ಲಿಯೇ ಹೃದಯದಲ್ಲಿ ಉಜ್ಜೀವನ ಉಳ್ಳವರು ಇರುತ್ತಾರೆ. ಆ ಒಂದು ಸಭೆಯೇ ಆಶೀರ್ವದಿಸಲ್ಪಡುತ್ತದೆ. ಹಲ್ಲೆಲೂಯ. ಹಾಗಾದ್ರೆ ಇದು ಒಂದು ಚೈನ್ ಪ್ರಾಸೆಸ್. ಎಲ್ಲೋ ಸರಿ ಮಾಡಿದ್ರೆ ಎಲ್ಲೋ ಸರಿಯಾಗುತ್ತದೆ. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಕೆಲವು ಸಮಯದಲ್ಲಿ ನೋಡುವುದಾದ್ರೆ, ಕೆಲವೊಂದು ರೋಗ ಬಂದ ಕೂಡಲೇ ನಾವು ಡಾಕ್ಟರ್ ಹತ್ರ ಹೋಗಿ ಏನು ಕೇಳುತ್ತೀವಂದ್ರೆ, ಆ ಮೇಲೆ ಹಚ್ಚುವುದಕ್ಕೆ ಒಂದು ಆಯಿಂಟ್ಮೆಂಟ್ ಕೇಳುತ್ತೇವೆ. ಅವರು ಬರೀ ಆಯಿಂಟ್ಮೆಂಟ್ ಮಾತ್ರ ಕೊಡುವುದಿಲ್ಲ, 2 ಮಾತ್ರೆಯನ್ನು ಕೊಡುತ್ತಾರೆ. ಯಾಕಂದ್ರೆ ಆಯಿಂಟ್ಮೆಂಟ್ ಎನ್ನುವಂಥದ್ದು ಮೇಲೆ ಹಾಕುವುದಕ್ಕೆ, ಆ ಟ್ಯಾಬ್ಲೆಟ್ ಒಳಗೆ ಹೀಲ್ ಮಾಡುವುದಕ್ಕೆ. ಒಳಗೆ ಹೀಲ್ ಆಗದೆ ಬರೀ ಆಯಿಂಟ್ಮೆಂಟ್ ಅನ್ನು ಮಾತ್ರ ಹಚ್ಚುತ್ತಾ ಇದ್ರಿ ಅಂದ್ರೆ, ಮೇಲೆ ಬೇಕಾದ್ರೆ ಕಲರ್ ಬದಲಾಗುತ್ತದೆ, ಆದರೆ ಒಳಗೆ ಹೀಲ್ ಆಗಿರೋದಿಲ್ಲ. ಹಾಗಾದ್ರೆ ನಾನು ಹೇಳೋದು ಅರ್ಥವಾಗ್ತಿದ್ಯಾ? ಒಳಗೂ ಹೀಲ್ ಆಗಬೇಕು. ಕೆಲವು ಸಮಯದಲ್ಲಿ ಒಳಗೆ ಹೀಲ್ ಆದರೆ ತಾನಾಗಿ ಇದು ಕೂಡ ಬದಲಾಗುತ್ತದೆ. ನೀವು ಕೆಲವು ಸಮಯದಲ್ಲಿ ದೇಹದಲ್ಲಿ ಗಾಯ ಆಯಿತು ಅಂದ್ರೆ ಮೇಲೆ ಆಯಿಂಟ್ಮೆಂಟ್ ಹಚ್ಚುತ್ತೀರಾ ಅಲ್ವಾ? ಹಾಕಿದ ಕೂಡಲೇ ಅದು ಒಣಗಿ ಹೋಗುತ್ತದೆ. ಒಣಗಿ ಹೋಯ್ತಾ? ನೀವು ಒಣಗಿ ಹೋಯಿತು ಎಂಬುದಾಗಿ ಗಾಯ ಕಿತ್ತಿದ್ರೆ ಏನಾಗುತ್ತೆ? ಮತ್ತೆ ಹುಣ್ಣಾಗುತ್ತದೆ. ಯಾಕಂದ್ರೆ ಒಳಗೆ ಏನಾಗಿಲ್ಲ, ಇನ್ನೂ ಆರಿಲ್ಲ. ಅದು ಆರಿ ಹೋಯಿತು ಎಂಬುದಾಗಿ ನೀವು ಹೇಗೆ ಕಂಡುಹಿಡಿತೀರಾ ಅಂದ್ರೆ, ನನಗೆ ಗೊತ್ತು. ಯಾಕಂದ್ರೆ ನನಗೆ ನಡೆದಿದ್ದು ಹೇಳುತ್ತೇನೆ. ಆ ರೀತಿ ಅಂತ ಹೇಗೆ ಕಂಡುಹಿಡಿತೀರಾ ಅಂದ್ರೆ, ಆ ಒಣಗಿದ್ದು ಸ್ವಲ್ಪ ಹಾಗೆ ಮೇಲೆ ಬೀಳುತ್ತದೆ. ಸ್ವಲ್ಪ ದಿನಗಳಾದ ನಂತರ ಆ ಒಣಗಿದ್ದು ತಾನಾಗಿ ಕೆಳಗೆ ಬೀಳುತ್ತದೆ. ಹಾಗಂದ್ರೆ ಒಣಗಿದ ಮಾತ್ರಕ್ಕೆ ಅದು ಹೀಲಾಯಿತು ಎಂಬುದಾಗಿ ಅರ್ಥವಲ್ಲ. ಒಳಗೂ ಹೀಲಾದರೆ ಮೇಲೆ ರಿಸಲ್ಟ್ ತಾನಾಗಿ ಕಾಣುತ್ತದೆ. ಅದೇ ಸಭೆಯೂ ಕೂಡ. ಸಭೆ ಒಳಗೆ ಹೀಲಾಯಿತಂದ್ರೆ ರಿಸಲ್ಟ್ ಹೊರಗೆ ತಾನಾಗಿ ಕಾಣುತ್ತದೆ. ಆ ರಿಸಲ್ಟ್ ಕಾಣಿಸಿತು ಅಂದ್ರೆ ದೇವರು ಸಭೆಯನ್ನು ತಾನಾಗಿ ಆಶೀರ್ವದಿಸುತ್ತಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ನಾವೇ ದೇವರ ಆಲಯವಾಗಿದ್ದೇವೆ. ಮೊದಲನೆಯದಾಗಿ ದೇವರು ಕೊಟ್ಟಂತಹ ಎಚ್ಚರಿಕೆ, ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರ ಕಟ್ಟುವುದರಲ್ಲಿ ಎಚ್ಚರಿಕೆಯಾಗಿರು. ಬಹಳ ಮುಖ್ಯ. ನೋಹನು ದೇವರು ಹೇಳಿದ ಅಪ್ಪಣೆಯ ಮೇರೆಗೆ ಮಾಡಿದನು.
ಅಲ್ಲಿ ನೋಹನ ಆಸೆ ಬಯಕೆಗೆ ಸ್ಥಳಾವಕಾಶವಿಲ್ಲ. ಸೇವೆಯಲ್ಲಿ ನಿಮ್ಮ ಚಿತ್ತ ಆಸೆಗೆ ಅವಕಾಶವಿಲ್ಲ. ಕರ್ತನು ಯಾರನ್ನು ಸೇರಿಸಿಕೊಳ್ಳುವುದಕ್ಕೆ ಹೇಳುತ್ತಾರೆ ಸೇರಿಸಿಕೊಳ್ಳಬೇಕು. ದೇವರು ಯಾರನ್ನು ಕಳಿಸುವುದಕ್ಕೆ ಹೇಳುತ್ತಾರೆ ಕಳಿಸಬೇಕು. ಒಂದು ದಿನ ನೀನು ಕಷ್ಟಪಟ್ಟು ನಾವೆಯನ್ನೆಲ್ಲ ಕಟ್ಟಿ ಒಂದು ದೊಡ್ಡ ಗುಂಪಿಗೆ ನೀನು ಸಾರಿ ಅವರನ್ನು ಕಾಪಾಡಿ ಎಲ್ಲ ನಡೆಯುತ್ತದೆ. ದಿಢೀರೆಂಬುದಾಗಿ ದೇವರೊಂದು ದಿನ ಹೇಳುತ್ತಾರೆ, ನಿನ್ನ ಬಾಗಿಲನ್ನು ತೆರೆದು ಎಲ್ಲ ಆಚೆ ಬಿಡು. ದೇವರೇ, ಇದನ್ನು ನಾನೇ ಹಿಡ್ಕೊಂಡು ಬಂದಿದ್ದು. ಇವೆಲ್ಲ ಜೀವಂತವಾಗಿರುವುದಕ್ಕೆ ನಾನೇ ಕಾರಣ. 1 ವರ್ಷ ಇವುಗಳೊಂದಿಗೆ ನಾನು ಪಳಗಿದ್ದೇನೆ. ಎಲ್ಲ ನನ್ನನ್ನು ಅಪ್ಪ ಅಪ್ಪ ಅಂತ ಕರೆಯುತ್ತಾ ಇದೆ. ನಾನು ಪ್ರತಿದಿನ ಊಟ ಹಾಕುತ್ತಾ ಇದ್ದೇನೆ. ಡೈಲಿ ನಾನು ಊಟ ಹಾಕುವುದರಿಂದ ಅವೆಲ್ಲವೂ ಕೂಡ ನನಗೆ ಹತ್ತಿರವಾಗಿದೆ. ಆ ನಾಯಿ ನಾನಿಲ್ಲದೆ ಇರೋದಿಲ್ಲ, ಆ ಬೆಕ್ಕು ನಾನಿಲ್ಲದೆ ಇರೋದಿಲ್ಲ. ದೇವರು ಹೇಳುತ್ತಾರೆ, ಆಚೆ ಬಿಡು. ಒಳಗೆ ಕರಕೊಂಡು ಬರುವುದರಲ್ಲಿ ವಿಧೇಯನಾದಂಥ ನೀನು ಹೊರಗೆ ಕಳಿಸುವುದರಲ್ಲಿ ವಿಧೇಯನಾಗಬೇಕು. ದೇವರು ಕಳಿಸುವುದಕ್ಕೆ ಹೇಳಿದ್ರೆ ಕಳಿಸಬೇಕು. ಕರ್ತನು ಒಳಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ರೆ ಕರ್ಕೊಂಡು ಬರಬೇಕು. ನಿಮ್ಮ ಸ್ವಚಿತ್ತಕ್ಕೆ ಆಸೆಗೆ ಅಲ್ಲಿ ಅವಕಾಶವಿಲ್ಲ. ಆ ರೀತಿಯಾಗಿ ಕಳಿಸುವಾಗ ಮಾತ್ರವೇ ನೋಹನು ದೇವರು ಹೇಳಿದ ಪ್ರಕಾರವಾಗೆಲ್ಲ ಮಾಡಿ ಮುಗಿಸಿದನು. ನೋಹನನ್ನು ಅವನ ಮಕ್ಕಳನ್ನು ದೇವರು ಆಶೀರ್ವದಿಸಿ. ಎರಡನೆಯದಾಗಿ, ದೇವರು ನಿಮಗೆ ಒಂದು ವಿಷನ್, ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಅದು ನಿಮ್ಮ ಕೆಳಗೆ ಇರುವಂತಹ, ನಿಮ್ಮ ನಂತರ ಇರುವಂತಹ ಜೊತೆ ಸೇವಕರು, ಗಂಡನೋ ಹೆಂಡತಿನೋ ಮಕ್ಕಳೊಳಗೆ ನೀವು ಕೊಂಡೊಯ್ಯಬೇಕು. ಅಂದರೆ ಕರ್ತನು ಅವರೊಳಗೆ ಜ್ಞಾನ ಹೃದಯವನ್ನು, ಉಜ್ಜೀವನದ ಹೃದಯವನ್ನು ಆಜ್ಞಾಪಿಸಬೇಕು. ಆಗಲೇ ನಿಮ್ಮ ದರ್ಶನ ಅವರ ಹೃದಯದಲ್ಲಿ ಹೋಗುತ್ತದೆ. ದೇವರು ಯಾರಿಗೆ ಕೊಂಡೊಯ್ಯುವುದಕ್ಕೆ ಹೇಳುತ್ತಾರೋ ನೀವು ಕೊಂಡೊಯ್ಯಬೇಕು. ಅದು ಆರೋನನ ಮಗನಾಗಿ ಇರಬೇಕೆನ್ನುವಂಥ ಅವಶ್ಯಕತೆ ಇಲ್ಲ. ದೇವದರ್ಶನ ಗೂಢಾರ ತಾನೆ. ಹಾಗಾದರೆ ಆರೋನನ ಮಗನಾಗಿದ್ರೆ ಚೆನ್ನಾಗಿರ್ತದೆ ಅಲ್ವಾ? ಇಲ್ಲ. ಅವನು ಆರೋನನ ಮಗ, ಯಾಜಕನು, ಟ್ಯಾಲೆಂಟೆಡ್. ಇಲ್ಲ, ಅವನನ್ನು ಒಳಗೆ ತರಬೇಡ. ನಾನು ಹೇಳುವಂಥ ಬೆಚಲೇಲನನ್ನು ತೆಗೆದುಕೊಂಡು ಬಾ. ನಾನು ಕಳಿಸೋನನ್ನು ಒಳಗೆ ಸ್ವೀಕರಿಸಿಕೋ. ಅವನೇ ಆ ಹೃದಯವುಳ್ಳವನು. ಅವನಿಗೇನೆ ನಾನು ಆ ಹೃದಯವನ್ನು ಕೊಟ್ಟಿದ್ದೇನೆ. ಅವನ ಒಳಗೇನೆ ಒಂದು ರಿವೈವಲ್ ಇದೆ. ಅವನನ್ನು ನೀನು ನೋಡು, ಅವನೇನು ಮಾಡುತ್ತಾನೆಂಬುದಾಗಿ ನೋಡು. ಅವನಿಗೆ ಹೇಳು, ಅವನನ್ನು ರೂಪಿಸು. ಒಂದು ದಿನ ಬರುತ್ತದೆ, ನಾನು ನಿನಗೆ ಹೇಳಿದ್ದನ್ನು ಅವನ ಮೂಲಕವಾಗಿ ನೆರವೇರಿಸುತ್ತೇನೆ. ಕಡೆಯದಾಗಿ, ನಿಮ್ಮ ಸಭೆಯು ದೇವರ ಆತ್ಮನಿಂದ ತೀರ್ಮಾನಿಸಲ್ಪಟ್ಟಿದೆ. ಆ ದೇವರಾತ್ಮನು ಹೇಳಿದ ಪ್ರಕಾರ ಮಾಡಿದರೆ ಮಾತ್ರವೇ ಮಹಿಮೆ ಆವರಿಸುತ್ತದೆ. ಸೊಲೊಮೋನನು ತನಗೆ ಆಜ್ಞಾಪಿಸಿದಂತೆಯೇ ಮಾಡಿ ಮುಗಿಸಿದನು. ನಿಮಗೆ ಜ್ಞಾನ ಎಷ್ಟು ಬೇಕಾದರೂ ಇರಬಹುದು, ಆದರೆ ದೇವರಾತ್ಮನು ಏನು ಹೇಳುತ್ತಾನೋ ಅದನ್ನೇ ಮಾಡಬೇಕು. ನಾನು ಯಾರು ಗೊತ್ತಾ? ನನ್ನಂಥ ಬುದ್ಧಿವಂತನು ಅದಕ್ಕೂ ಮುಂಚೆಯೂ ಇಲ್ಲ, ನಂತರ ಇರುವುದಿಲ್ಲ. ಅಂದರೆ ದೇವರು ಹೇಳುತ್ತಾರೆ, ಸೊಲೊಮೋನನಿಗಿಂತ ಹೆಚ್ಚಿನವನು ಇಲ್ಲಿದ್ದಾನೆ, ನಿನಗಿಂತ ದೊಡ್ಡವನು ಇಲ್ಲಿ ಒಬ್ಬರಿದ್ದಾರೆ. ಅವರು ಹೇಳುವ ಪ್ರಕಾರವಾಗಿ ನಿಮ್ಮ ಸೇವೆಯು ನಡೆಯಬೇಕು. ಆಗಲೇ ನಿಮ್ಮ ಸೇವೆಯಲ್ಲಿ ಅವರ ಮಹಿಮೆಯೂ ಇರುತ್ತದೆ. ಒಪ್ಪಿಸಿಕೊಡೋಣವ. ಈ ಒಂದು ವಾಕ್ಯದ ಮೂಲಕವಾಗಿ ನನ್ನನ್ನು ಆಶೀರ್ವದಿಸಿರಿ ದೇವರೇ. ಈ ವಾಕ್ಯಕ್ಕನುಸಾರವಾಗಿ ನನ್ನ ಸೇವೆ ಆಶೀರ್ವದಿಸಲ್ಪಡಲಿ ದೇವರೇ. ಇದರ ಅಡಿಪಾಯದಲ್ಲಿ ನನ್ನ ಸಭೆ ಆಶೀರ್ವದಿಸಲ್ಪಡಲಿ ದೇವರೇ. ಆ ರೀತಿಯಾದಂಥ ಜ್ಞಾನ ಹೃದಯವುಳ್ಳಂತಹ, ಉಜ್ಜೀವನ ಹೃದಯವುಳ್ಳಂತಹ ಬೆಚಲೇಲನನ್ನು ನನಗೆ ಕೊಡಿ ದೇವರೇ. ದೇವರೇ, ಅಂಥ ಒಂದು ಜೊತೆ ಸೇವಕರನ್ನು ನನಗೆ ನೀವು ಕೊಡಿರಿ ಅಪ್ಪ. ನನ್ನ ದರ್ಶನವನ್ನು ಜೊತೆಗೆ ಹೊರುವಂತಹ ಕುಟುಂಬವನ್ನು ನನಗೆ ಕೊಡಿಯಪ್ಪ. ನನ್ನ ದರ್ಶನವನ್ನು ಅರ್ಥ ಮಾಡಿಕೊಳ್ಳುವಂತಹ ಜೊತೆ ಸೇವಕರನ್ನು ದೇವರೇ ನನಗೆ ಆಜ್ಞಾಪಿಸಿರಿ. ನನ್ನಿಂದ ಹೋರಾಡುವುದಕ್ಕೆ ಆಗಲ್ಲ ದೇವರೇ, ಆದರೆ ನನ್ನಿಂದ ಅವರೊಂದಿಗೆ ಏಕಮನಸ್ಸಿನಿಂದ ಹೋಗುವುದಕ್ಕೆ ಸಾಧ್ಯ. ಆ ಹೃದಯವನ್ನು ಬದಲಾಯಿಸಿ ಕೊಡಿಯಪ್ಪ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಕರ್ತನು ನಿಮ್ಮೊಂದಿಗೆ ಮಾತನಾಡಿರುವುದೇ ಆದರೆ ನಿಮ್ಮ ಕರಗಳನ್ನು ದೇವರ ಕಡೆಗೆ ನೇರವಾಗಿ ಎತ್ತಿ, ದೇವರೇ, ಈ ಒಂದು ವಾಕ್ಯಕ್ಕೆ ಅನುಸಾರವಾಗಿ ಇದರ ಅಡಿಪಾಯದಲ್ಲಿ ನನ್ನನ್ನು ಆಶೀರ್ವದಿಸಿರಿ. ನಾನು ಇದರ ಪ್ರಕಾರ ಒಬ್ಬ ಸೇವಕನಾಗಿರುವಂತೆ, ನಿಮ್ಮ ದರ್ಶನವನ್ನು ಹೊರುವವನಾಗಿರುವಂತೆ, ನನ್ನೊಳಗೆ ಕೊಡಲ್ಪಟ್ಟಿರುವಂಥ ಉಜ್ಜೀವನದ ಹೃದಯವು ಪುನಃ ಎಬ್ಬಿಸಲ್ಪಡುವುದಕ್ಕೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ ನಾನು ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ನಮ್ಮ ತಂದೆ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ದೇವರ ವಾಕ್ಯವು ನಮ್ಮ ಮಧ್ಯದಲ್ಲಿ ಹಾದು ಬಂದಿದ್ದಕ್ಕಾಗಿ ಸ್ತೋತ್ರ. ದೇವರಾತ್ಮನೇ, ನಮ್ಮನ್ನು ನೀವೇ ಸಂಧಿಸಿರಿ ಅಪ್ಪ. ಬರುವಂಥ ದಿನಗಳಲ್ಲಿ ವಾಕ್ಯದ ಮೂಲಕವಾಗಿ ಇಲ್ಲಿರುವಂಥ ಒಬ್ಬೊಬ್ಬರ ಸೇವೆಯಲ್ಲೂ ಕೂಡ ಅದು ಕ್ರಿಯೆ ಮಾಡಲಿ ಅಪ್ಪ. ನೀವು ಹೇಳಿದ ಪ್ರಕಾರವೆಲ್ಲ ಅವರು ಮಾಡಿ ಮುಗಿಸಲಿ ಅಪ್ಪ. ನೀವು ಹೇಳಿದ ಪ್ರಕಾರ ಅವರು ಮಾಡಿ ಮುಗಿಸೋ ಕೃಪೆ ನೀಡಿರಿ. ಕರ್ತನ ಮಹಿಮೆ ಅವರನ್ನು ಆವರಿಸಲಿ ದೇವರೇ. ವಿಶೇಷವಾಗಿ ಜ್ಞಾನ ಹೃದಯವುಳ್ಳವರನ್ನು ದೇವರೇ ಆಜ್ಞಾಪಿಸಿರಿ. ದೇವರ ಉಜ್ಜೀವನ ಹೃದಯವುಳ್ಳವರನ್ನು ದೇವರೇ ಆಜ್ಞಾಪಿಸಿರಿ. ಕಡೆಯದಾಗಿ, ದೇವರಾತ್ಮನ ಚಿತ್ತಕ್ಕನುಸಾರವಾಗಿ ಮಾಡಲು, ಶಕೀನ ಮಹಿಮೆ ಆವರಿಸಲು ದೇವರೇ ಕೃಪೆ ನೀಡಿರಿ. ಬಲವಾದ ಕರಗಳಲ್ಲಿ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.